ಆದ್ರೆ ಅದು ನಮ್ಮ ಸಂಸ್ಕೃತಿಯ ಪ್ರಕಾರವಾಗಿ ನಾವು ನೋಡ್ತಾ ಇದ್ದೀವಿ. ಆಹಾರವನ್ನ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಜನಾಂಗಗಳ ಸಂಸ್ಕೃತಿ ಆಹಾರ ದೃಷ್ಟಿಯಿಂದ ನೋಡಿದಾಗ ಏನು ರಕ್ತವನ್ನೇ ಆಹಾರವಾಗಿ ಉಪಯೋಗಿಸ್ತಕ್ಕಂಥ ಅನೇಕ ಟ್ರೈಬ್ಗಳು ಈ ಜಗತ್ತಲ್ಲಿ ಇದಾವೆ. ಅದರಲ್ಲಿ ಬಹಳ ಎತ್ತರವಾಗಿರ್ತಕ್ಕಂಥ ಟ್ರೈಬ್ ಅಂತ ಹೇಳಿದ್ರೆ ಮಸಾಯಿ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು, ಅವರು ಎಲ್ರಿಗಿಂತ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಎತ್ತರ ಇರ್ತಕ್ಕಂಥವ್ರು. ಅವ್ರು ಆಫ್ರಿಕಾದಲ್ಲಿ ಆ ಜನಾಂಗಕ್ಕೆ ಮಾತ್ರ ಪಾಸ್ಪೋರ್ಟ್ ಇಲ್ಲ. ಒಂದ್ ದೇಶದಿಂದ ಒಂದೇ ದೇಶ ಎಲ್ಲಿ ಬೇಕಾದ್ರೂ ರಕ್ತ ಕುಡ್ಕೊಂಡು ಓಡಾಡಬಹುದು. ಅದ್ರ ಒಂದು ಪೈಪ್ ತರ ಇರ್ತದೆ, ಅದ್ ನಿಂಗೆ ಹೊಡೆದ್ರು ಅಂದ್ರೆ ಪ್ರಾಣಿಗೆ ರಕ್ತ ಚಿಮ್ಮುತ್ತೆ, ಒಂದೊಂದು ಗ್ಲಾಸ್ ರಕ್ತ ಕುಡ್ಕೊಂಡು ಓಡಾಡ್ತಾರೆ ಅವರು. ಹೈಯೆಸ್ಟ್ ಎತ್ತರ ಇರ್ತಕ್ಕಂಥ ಟ್ರೈಬ್ಸ್ ಅವರು ಮಸಾಯಿ ಟ್ರೈಬ್ಸ್. ಆಗ ರಕ್ತ ಆಹಾರವಾಗಿ ಉಪಯೋಗಿಸ್ತಕ್ಕಂಥದ್ದು ಪ್ರಾಚೀನ ಕಾಲದಂದು ಇರತಕ್ಕಂಥದ್ದು. ಆದ್ರೆ ಅನೇಕ ಧರ್ಮಗಳು ಧಾರ್ಮಿಕ ದೃಷ್ಟಿಯಿಂದ ನಿಷೇಧ ಮಾಡಿದ್ದಾವೆ. ಈಗ ಜ್ಯೂಸ್ ಅದು ತಿನ್ನಬಾರದು, ಮುಸ್ಲಿಮರು ಕೆಲವು ತರ ಈಗ ಜ್ಯೂಸ್ಗಳಲ್ಲೆಲ್ಲ ಹೆಂಗಂತ ಪ್ರಾಣಿಯನ್ನ ಹಿಂಸೆ ಮಾಡಿದ್ರು ಕಡಿದ್ರು ಏನು ಆಹಾರವಾಗಿ ಬಳಸುವಾಗ ಅದರ ರಕ್ತವನ್ನು ಕಂಪ್ಲೀಟ್ ಡ್ರೈನ್ ಔಟ್ ಮಾಡಬೇಕು. ಮಾಂಸದಲ್ಲಿ ರಕ್ತದ ಆಮೇಲೆ ಮತ್ತೆ ನೀರಲ್ಲಿ ಅದ್ದಿ ಕುದಿಸಿ ರಕ್ತವನ್ನು ತೆಗೆದು ಮತ್ತೆ ಆ ಮಾಂಸವನ್ನು ತಿನ್ಬೇಕು. ರಕ್ತ ನಿಷೇಧ ಅಂತಕ್ಕಂಥದ್ದು ಇದೆ. ಹಾಗಾಗಿ ಮತ್ತೆ ಇನ್ನು ಕೆಲವು ಜನಾಂಗಗಳಲ್ಲಿ ಏನು ಅಂತ ಹೇಳಿದ್ರೆ ಇಂಥ ಪ್ರಾಣಿಯ ಅಂತ ಎಕ್ಸಾಟಿಕ್ ಅನಿಮಲ್ ಯಾವುದೋ ಹುಲಿಯ ಯಾವುದೋ ಒಂದು ಭಾಗವನ್ನು ತಿಂತಕ್ಕಂಥದ್ದು, ಯಾವುದೋ ಒಂದು ವಿಷ ಸರ್ಪದ ಹಾಲು ಇದನ್ನು ರಕ್ತವನ್ನು ಕುಡಿತಕ್ಕಂಥದ್ದು, ಇದೆಲ್ಲ ನಮ್ಮ ಹಿಂದಿನವರು ಕುಡಿದಿದ್ರು, ಆಗಿನವರು ಕುಡಿದಿದ್ರು ಅಂತ ಒಂದು ಪುರಾಣ ಕಥೆಗಳಿದಾವೆ. ಶೌರ್ಯ ಅವನು ತೋರ್ತಕ್ಕಂಥದ್ದು. ಆಮೇಲೆ ಇದು ಒಂದೇನೋ ಇನ್ನೊಂದು ರೀತಿಯಲ್ಲಿ ನನಗೆ ಅನ್ಸೋದು, ಈ ತರ ನಾನು ಇಂಥ ಹಾವಿನ ರಕ್ತವನ್ನು ಕುಡಿದ್ರೆ ಸಿದ್ಧನಾಗಿದ್ದೇನೆ ಬಾ ಅಂತ ಹೇಳೋದ್ರಿಂದ ಇವನು ಹೋಗುವಾಗ ಒಂಚೂರು ಸೈಕಲಾಜಿಕಲಿ ವೀಕು ಆಗಬಾರ್ದು. ಇವ್ನು ನೋಡಿದ್ರೆ ಏನಪ್ಪಾ ಇವನು ಏನೋ ರಕ್ತದ ಹಾವೆಲ್ಲ ಕುಡ್ಕೊಂಡಿದ್ದಾನೆ, ಏನ್ ಮಾಡ್ತಾನೋ ಒಂದು ಸೈಕಲಾಜಿಕಲಿ ಒಂದು ಅಪಾಯಿಂಟ್ಮೆಂಟ್ ಕೂಡ ಇರ್ಬೋದು. ಹೌದಾ ಗಿರೀಶ್, ಈಗ ನಾವೆಲ್ಲ ಕೇಳಿರ್ತೀವಿ, ಈಗ ಚೀನಾದಲ್ಲಿ ಜಿರಳೆ ಉಪ್ಪಿನಕಾಯಿ ತಿಂತಾರಂತೆ, ಹಾವಿನ ಮಾಂಸ ಎಲ್ಲ ಊಟ ಮಾಡ್ತಾರಂತೆ, ಅದ್ರ ನೂಡಲ್ಸ್ ಎಲ್ಲ ಮಾಡ್ಕೊಳ್ತಾರೆ ಅಂತೆಲ್ಲ ಕೇಳಿದೀವಿ ನಾವು. ಆದ್ರೆ ಇಲ್ಲಿ ನಾವು ಬಂದ್ರೆ ಈಗ ಒಬ್ಬ ಬಾಕ್ಸರ್ಗೆ ಒಂದು ಜಿದ್ದಿರುತ್ತಪ್ಪ, ಒಂದು ಪಂದ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲಿಗೆ ಅದು ಪಂದ್ಯ ಬರುತ್ತೆ. ಆ ಪಂದ್ಯಕ್ಕೆ ಹಾವಿನ ರಕ್ತ ಏನಾದ್ರು ಕುಡಿದ್ರೆ ತುಂಬಾ ರೋಷ ಬಂದ್ಬಿಟ್ಟು ಅವ್ನು ಫೈಟ್ ಮಾಡ್ಲಿಕ್ಕೆ ಒಂದು ಕಾರಣವಾಗುತ್ತಾ? ಇದು ಸತ್ಯನಾ? ಇದು ಆಕ್ಚುಲಿ ಇದು ಬಂದ್ಬಿಟ್ಟು ಇದೊಂಥರ ಮೆಂಟಲ್ ಆಗಿ ಸ್ಟ್ರೆಸ್ ಕೊಡೋದು ಅಪೋನೆಂಟ್ಗೆ. ಸೊ ಯಾರೇ ಇರ್ಬೋದು ಅದು. ಸೊ ಇವಾಗ ನಾವೆಲ್ಲ ನಾವು ಫೈಟ್ಗೆ ಹೋಗ್ತಾ ಇದ್ದೀರಿ ಅಂದ್ರೇನು ಅದು ಒಂಥರ ಹೇಗೆ ಅಂದ್ರೆ ಮುಂದೆ ಅವ್ನು ನೋಡ್ಬಿಟ್ಟು ನಾವು ಭಯ ಬೀಳೋ ತರ ಇರ್ಬೋದು. ಸೊ ಇದು ಹೆಂಗಾಗಿದೆ ಅಂದ್ರೆ ಇದು ಪ್ರೊಫೆಷನಲ್ ಫೈಟ್. ಸೊ ಪ್ರೊಫೆಷನಲ್ ಫೈಟ್ ಅಲ್ಲಿ ಬಂದು ಇದಕ್ಕೊಂಥರ ಕಾಮನ್ ಆಗಿ ಅವ್ರು ನಮ್ನ ಎದುರಿಸೋದು, ನಾವು ಅವ್ರನ್ನ ಎದುರಿಸೋದು. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇವಾಗ ವಿಜೇಂದರ್ ಸಿಂಗ್ ನ ಹೆಂಗನ ಮಾಡಿ ಹೊಡಿಬೇಕು. ಸೊ ಇವಾಗ ಏನಾಗಿದೆ ಅಂದ್ರೆ ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಅವ್ರು ಕುಡ್ದಿರ್ಬೋದು, ಅವ್ರ ಕಲ್ಚರಲ್ ಹೆಂಗಿದೆ ನಮ್ಗೆ ಗೊತ್ತಿಲ್ಲ. ಇನ್ನೊಬ್ರು ಜಿಲ್ಲೆ ತಿಂತಾರೆ ಅನ್ಬಿಟ್ಟು ನಾವು ಜಿಲ್ಲೆ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಏನ್ ಬೆನಿಫಿಟ್ ಇರುತ್ತೆ ನಮ್ಗೆ ಗೊತ್ತಾಗಲ್ಲ. ಇವಾಗ ಆಮೇನ್ ಬಂದ್ಬಿಟ್ಟು ಅಲ್ಲೊಬ್ರು ತಿಂತಾರೆ, ಚೈನಾ ಅಲ್ಲಿ ತಿಂತಾರೆ ಅನ್ಬಿಟ್ಟು ಇವಾಗ ನಾವು ಬಂದ್ಬಿಟ್ಟು ಆಮೇನ್ ತಿನ್ನಕ್ಕಾಗಲ್ಲ, ಯಾಕಂದ್ರೆ ನಾವು ಪೂಜೆ ಮಾಡ್ತೇವೆ. ಒಂದ್ ಕೆಲವ್ರು ಮುಟ್ಟಕ್ಕೂ ಭಯ ಬೀಳ್ತಾರೆ. ಸೊ ಆ ತರ. ಬಟ್ ಇದು ಹೆಂಗೆ ಅಂದ್ರೆ ಒಂಥರ ಮೆಂಟಲ್ ಆಗಿ ಆ ಪ್ಲೇಯರ್ಗೆ ಅವ್ನ್ ಅಲ್ಲೇ ಒಂಥರ ಬರಬಾರ್ದು. ಅವ್ನು ನೆಕ್ಸ್ಟ್ ಬರೋಕ್ ಮುಂಚೆನೆ ಭಯ ಬಿದ್ಬಿಟ್ಟು ರಿಂಗ್ ಒಳಗಡೆ ಬರ್ಬೇಕು ಅಂತ. ಯಾಕಂದ್ರೆ ರಿಂಗ್ ಒಳಗಡೆ ಬಂದು ತೆನಾಲಿರಾಮನ್ ಕಥೆ ಇದು. ಪೈಲ್ವಾನ್ಗೋಸ್ಕರ ಒಂದ್ ಕಥೆ ಹೇಳ್ತಿದ್ದ, ಅವ್ನು ಯಾರದೋ ಕೈಯಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ದಿಮ್ಮಿಗಳನ್ನ ತರಿಸೋದು, ತುಂಬಾ ತೂಕ ಎತ್ತರದಲ್ಲಿ, ಇವನ್ ಬರೀ ಎಡಗಡೆ ಅದನ್ನ ಬಿಸಾಕೋ ತರ ಮಾಡಿ ನಿಜವಾದ ಪೈಲ್ವಾನ್ ಅದನ್ನ ನೋಡೇ ಹೆದರ್ಕೊಂಡು ಅವ್ನು ಕಾಲಕಿತ್ತ ಅಲ್ಲಿಂದ. ಇದು ನಮ್ಮಲ್ಲಿ ಇವಾಗ ಒಂಥರ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಇಂಡಿಯನ್ಸ್ ಒಳ್ಳೆ ನನ್ಗೆ ತಿಳಿದಂಗೆ ಇಂಡಿಯನ್ಸ್ ಅಲ್ಲಿ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆ ಬಾಕ್ಸರ್ಸ್ ಇದಾರೆ. ಪ್ರತಿಯೊಂದು ಸ್ಪೋರ್ಟ್ಸ್ ಅತ್ಲೀಟ್ ಅಲ್ಲೂ ಎಲ್ಲರೂ ಮುಂದೆ ಬರ್ತಾರೆ. ಸ್ವಲ್ಪ ಪ್ರಮೋಷನ್ ಮಾತ್ರ ಮುಂದೆ. ಈ ಅಲೆಕ್ಸಾಂಡರ್ ಹೊರ್ವಾತ್ ಹಂಗೇರಿಯಾದ ಈ ಬಾಕ್ಸರ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅವನ ಪೂರ್ವಿಕರ ಬಗ್ಗೆ ಒಂದು ಉಲ್ಲೇಖ ಮಾಡ್ತಾನೆ. ಅವನು ಏನಂತ ಹೇಳಿದ್ರೆ, ನನ್ನ ಪೂರ್ವಿಕರು ಕೂಡ ಈ ರೀತಿಯಾಗಿ ಸೈನಿಕರಿದ್ರು. ಅವರು ಬೇರೆ ದೇಶದಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಅವರೆಲ್ಲರೂ ಕೂಡ ಈ ತರ ಹಾವಿನ ರಕ್ತವನ್ನು ಕುಡದೆ ಹೋಗ್ತಾ ಇದ್ರು, ಗೆದ್ದು ಬರ್ತಾ ಇದ್ರು. ನನ್ನ ಅಪ್ಪ ಈ ಕೆಲಸ ಮಾಡ್ತಿದ್ರು, ತಾತನೂ ಈ ಕೆಲಸ ಮಾಡ್ತಾ ಇದ್ರು. ಸೊ ನಾನು ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವಾಗ ಹಂಗೆ ಹೇಳ್ಬೋದಲ್ಲ, ನಮ್ ತಾತನು ರಾಜ ಆಗಿದ್ರು, ಇವಾಗ ನಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ನಾನು ತಿಮಿಬೋದಲ್ಲ. ಹಂಗನ್ಬಿಟ್ಟು ಇವಾಗ ತಿಮ್ಮತ್ರ ಬಿಡ್ತಾರ? ಸುಮ್ನೆ ಯಾರನ್ನ ಕೊಲೆ ಮಾಡದೆ ಬಿಡ್ತಾರ? ಇಲ್ಲ. ಪೊಲೀಸರು ಬಿಡ್ತಾರ? ನೀನ್ ರಾಜ ಮಗನಾಗಿರೋ ಮೊಮ್ಮಗನಾಗಿರೋ ನಿನ್ ನಡೆ ಬರತ್ತ, ನೀನ್ ಎಲ್ಲಿರ್ಬೇಕು ಸ್ಟೇಷನ್ ಅಲ್ಲಿ ನಡಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿ. ಇದೊಂಥರ ಮೈಂಡ್ ಗೇಮ್ ಅಷ್ಟೇ, ಎದುರ್ಸೋದು. ಇದು ಹೆಂಗೆ ಅಂದ್ರೆ ಎದುರ್ಸೋಂಥದ್ದು. ಇದು ಈ ತರ ಬಂದ್ಬಿಟ್ಟು ನಾವು ರಿಂಗ್ ಫೈಟ್ ಒಳಗಡೆ ಹೋಗ್ತಾ ಇದ್ದಂಗೆ ನಾವೇ ಒಂದ್ ಸ್ವಲ್ಪ ಭಯ ಬಿದ್ದಿದ್ರೆ ಅಲ್ಲಿ ಹೋಗಿ 100% ಸೋತೋಗೋದು ಕಾಮನ್ ಅದು. ಈಗ ನಾನು ರಘು ಅವರೇ, ನಾನು ಕೇಳ್ಬೇಕಂದ್ರೆ ಈ ಆಹಾರ ಅಂತ ಬಂದ್ರೆ ಈ ಆಹಾರದಲ್ಲಿ ವರ್ಗೀಕರಣಗಳಿರ್ತವೆ. ಸುಮಾರು ಜನ ಈಗ ಹಾವು ಅಂದ್ರೆ ಇಡೀ ಹಾವು, ಅದು ಬಾಲದಿಂದ ಹೆಡೆಯವರೆಗೂ ಕೂಡ ಅದ್ರಲ್ಲಿ ಪೂರ್ತಿ ಇರೋದು ವಿಷಾನೇ. ಸುಮಾರು ಜನ ಆ ರೀತಿಯಲ್ಲಿ ಭಾವಿಸಿರ್ತಾರೆ ಕೂಡ. ಅಂದ್ರೆ ಅದು ವಿಷ ಇರೋದು ಅದ್ರ ಹಲ್ಲಿನಲ್ಲಿ, ಅದ್ರ ಗ್ರಂಥಿಗಳಲ್ಲಿ ಅಷ್ಟೇ ಅಂತಿದ್ರು ಕೂಡ ಹಾವು ಮಾಂಸದಿಂದ ಸತ್ತೋಗಲ್ವಾ, ಮಾಂಸದಲ್ಲಿ ವಿಷ ಇರಲ್ವಾ ಹಾಗಾದ್ರೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಸೊ ಹಾವಿನ ರಕ್ತದಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ಏನೇನು ಅಂತ ಹೇಳಿ, ಯಾವುದೇ ಪ್ರಾಣಿಯ ರಕ್ತದಲ್ಲೂ ಸುಮಾರು 90% ನೀರೇ.
ರಕ್ತದ ಬ್ರೈನ್ ಇಂದ ಹಿಡಿದು ಎಲ್ಲದರಲ್ಲೂ ಈಗ ಹೇಳ್ತಾರೆ ಫ್ಲೋಟಿಂಗ್ ವಾಟರ್ ಅಂತ ಹೇಳ್ಬಿಟ್ಟು ಆ ಎಲ್ಲ ಪ್ರಾಣಿಗಳು ಹಾಗೇನೆ, ರಕ್ತವೂ ಹಾಗೆ. ಒಂದು 10% ಅದರಲ್ಲಿ ಪ್ರೋಟೀನು, ಫ್ಯಾಟಿ ಆಸಿಡ್ಸ್, ಮಿನರಲ್ ಇವೆಲ್ಲ ಪೌಷ್ಟಿಕಾಂಶಗಳು ಅಂತ ಏನ್ ಹೇಳ್ತೀವಿ, ಅಥವಾ ಜೀವಕೋಶಗಳು ಇರತಕ್ಕಂಥ. ರಕ್ತವೂ ಕೂಡ ಒಂದು ಜೀವಂತ ಜೀವಕೋಶ, ಅದು ತನ್ನದೇ ಆದ ಒಂದು ಅಸ್ತಿತ್ವವನ್ನು ಇಟ್ಟುಕೊಡ್ತಕ್ಕಂಥ ಒಂದು ಜೀವಿ. ಅದು ರಕ್ತವನ್ನು ನಾವು ರಕ್ತ ಅಂತ ನೋಡ್ತೀವಿ. ಆಮೇಲೆ ರಕ್ತ ಕೆಂಪೇ ಇರಬೇಕು ಅಂತ ಇಲ್ಲ, ಹಸಿರು ಇರ್ಬೋದು, ನೀಲಿ ಇರ್ಬೋದು. ಈಗ ಏಡಿಯಲ್ಲಿ ನೀಲಿ ಇರ್ತದೆ, ನಮಗೆ ರಕ್ತ ಕೆಂಪಿದ್ರೆ ನಮಗೆ ಭಯ, ನೀಲಿ ಇದ್ರೆ ಭಯ ಇಲ್ಲ, ಗ್ರೀನ್ ಇದ್ರೆ ಭಯ ಇಲ್ಲ. ಈಗ ನಮಗೆ ರಕ್ತ ಅನ್ನುವ ಪರಿಕಲ್ಪನೆ ತಪ್ಪಿದೆ ನಮ್ದು, ಅಲ್ವಾ? ಹಾಗಿರ್ತಕ್ಕಂಥದ್ದು. ಮತ್ತೆ ರಕ್ತದಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಹಿಂದೆ ಒಬ್ಬ ಜಪಾನ್ ಒಬ್ಬ ಮ್ಯಾರಥಾನ್ ಓಡೋನು ಗೆದ್ದ. ಹಿಂಗೆ ಗೆಲ್ಲೋದು ಕಾರಣ ಏನು ಅಂತ ಹೇಳಿದ್ರೆ, ಈ ಇದು ಬರುತ್ತಲ್ಲ ಜೇಂತರ ಕಡಜಿಗ ಅಂತ ಹೇಳ್ತಾನೆ, ಅದ್ರ ಇದನ್ನ ನಾನು ತಿಂತಾ ಇದ್ದೆ, ಹಾಗಾಗಿ ನನ್ಗೆ ಶಕ್ತಿ ಬಂತು ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಕೆಲವುದು ಈ ಟ್ರೈಬಲ್ ಹ್ಯಾಬಿಟ್ಸ್, ಇವೆಲ್ಲ ನಮ್ಮ ಮೂಲತಃ ಹಿಂದಿನ ಈ ಪುರಾಣ ಕಥೆಗಳು ಅಂತ ಹೇಳಿ ನಮ್ಮ ಹಿರಿಯವರ ವಾಸ್ತವೂ ಇರ್ತದೆ. ಯಾವುದೋ ಒಂದು ಜನಾಂಗದಲ್ಲಿ ಯಾವುದೋ ಒಂದು ನಮ್ದು ಆಹಾರ ಲಭ್ಯತೆ ಅದು ಕೂಡ ಒಂದು ಪಾಯಿಂಟ್ ಆಗಿದೆ. ಏನೂ ಸಿಗ್ತಿಲ್ಲಪ್ಪ ತಿನ್ಲಿಕ್ಕೆ, ಅಲ್ಲಿ ಏನ್ ಓಡಾಡ್ತಾವ ಪ್ರಾಣಿಗಳು, ಇದೇ ನನ್ನ ಆಹಾರ ಅಂತ ಬಂದಾಗ ನಮ್ಗೆ ಈ ಸರ್ವೈವಲ್ ಟ್ರಿಕ್ಸ್ ನಲ್ಲಿ, ಸ್ಕಿಲ್ಸ್ ನಲ್ಲಿ ಇದು ಒಂದು ಭಾಗ. ನೋಡಿ, ನೀವು ಧರ್ಮವನ್ನು ಬಿಟ್ಟು ನೋಡಿದ್ರೆ ಮನುಷ್ಯ ಮುಟ್ಟದೇ ಇರೋ ಪ್ರಾಣಿ ಇಲ್ಲ, ತಿಂದೇ ಇರೋ ಪ್ರಾಣಿ ಇಲ್ಲ. ಆನೆಯಿಂದ ಹಿಡಿದು ಆನೆ ಮಾಸ ನಮ್ಮ ಆಯುರ್ವೇದದಲ್ಲಿ ಕೂಡ ಬರುತ್ತೆ. ಸೊ ಈಗ ನಮಗೆ ಈಗೇನೋ ಅನ್ಸುತ್ತೆ, ಏನಪ್ಪಾ ಇದು ಇದು ನಮಗೆ ಕನ್ನಡಕ ಹಾಕೊಂಡಿದ್ವಿ, ಧಾರ್ಮಿಕ ಕನ್ನಡಕ, ಸಾಂಸ್ಕೃತಿಕ ಕನ್ನಡಕ ಹಾಕೊಂಡು ನಾವು ಆಹಾರವನ್ನು ನೋಡಬಾರ್ದು. ಯಾಕಂದ್ರೆ ನಮ್ ಕನ್ನಡಕ ಹಾಕೊಂಡು ಏನಪ್ಪ ಇವರು ಮನುಷ್ಯರ ಅಂತ ಏನೇನೋ ಅನ್ಸುತ್ತೆ. ಅವ್ರೇನು ಮನುಷ್ಯರ, ಅವ್ರು ಏನೇನೋ ತಿಂತಾರೆ ಏನೋ ನೋಡಿ. ಆಮೇಲೆ ಈಗ M.N. ಶ್ರೀನಿವಾಸ್ ಅಂತ ದೊಡ್ಡ ಸೋಷಿಯಾಲಜಿಸ್ಟ್ ಇದ್ರು, ಅವರು ಇರುಳ ಟ್ರೈಬ್ಸ್ಗೆ ಹೋಗಿ ಹೇಳ್ತಾರೆ, ನೀವೆಲ್ಲ ಇಲಿ ತಿಂತೀರಾ ಅಂತ. ಅವ್ನು ಗಲಾಟೆ ಮಾಡ್ತಾನೆ, ನಾವು ಇಲಿಯಲ್ಲ, ಇಲಿಯಲ್ಲಿ ಒಂದು ಜಾತಿ ಇದೆ, ಅದ್ರ ಮೈ ಮೇಲೆ 3 ಗೆರೆ ಇರಬೇಕು, ಆ ಇಲಿ ನಾವು ತಿನ್ನೋದು, ಅದು ಇಲಿ ಅಲ್ಲ, ನೀವು ಮನೆ ಇಲಿ ನಾವು ತಿನ್ನಲ್ಲ. ಅಲ್ಲಿ ವರ್ಗೀಕರಣ ಅಂದ್ರೆ ಸಾಂಸ್ಕೃತಿಕ ಭೇದ ಭಾವ ಅಲ್ಲಿ ಅವರು ಒಳಗಡೆ ಕಾಣ್ತದೆ. ಒಂದೇನು ಹೇಳ್ತಾರೆ, ಈ ರೀತಿ ಆಹಾರವನ್ನು ಉಪಯೋಗಿಸೋದ್ರಿಂದ, ಒಂದು ಈ ಸ್ನೇಕ್ ಬ್ಲಡ್ ಈ ತರ ತಿನ್ನೋದ್ರಿಂದ ಈಗ ಕೆಲವು ಹಾವುಗಳು ಏನಂತ ಹೇಳಿದ್ರೆ, ಅದರ ಹೃದಯ ಒಳ್ಳೆ ದೊಡ್ಡ, ಈಗ ಹೆಬ್ಬಾವು ಒಂದು ದೊಡ್ಡ ಕುರಿ ನುಂಗ್ತಪ್ಪ, ಅದರ ಹೃದಯ ಇದೆಯಲ್ಲ, ಅದರ ಗಾತ್ರ 2 ದೊಡ್ಡದಾಗುತ್ತೆ. ಯಾವ ಪ್ರಾಣಿಗೂ ಆಗಲ್ಲ. ಈ ತರ ಕೆಲವು ಪ್ರಾಣಿಗಳಲ್ಲಿ ನೀವು ಅದರದ್ದು ಸೈಜ್ ಹಿಂಗಿರುತ್ತೆ, ಅದು ತಿಂದ ಮೇಲೆ ಹಿಂಗಾಗುತ್ತೆ, ಅದ್ರ ಹಾರ್ಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಈ ಹಾರ್ಟ್ ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ಒಂದು ನ್ಯೂಟ್ರಿಷನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ, IVF ಅಂತ, ಇನ್ಸುಲಿನ್ ಲೈಕ್ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು. ಇನ್ಸುಲಿನ್ ತರ ಒಂದು ಫುಡ್ ಫ್ಯಾಕ್ಟರ್ ಇದೆ, ಅದರಿಂದ ತಿನ್ನೋದ್ರಿಂದ ಆ ಅಂಶಗಳು ಸೇರಿ ನಮಗೆ ನ್ಯೂಟ್ರಿಷನ್ ಮೂಲಕ ನೋಡಕ್ಕಾಗಲ್ಲ. ಯಾವುದೋ ಒಂದು ಎನ್ಸೈಮು, ಯಾವುದೋ ಒಂದು ಹಾರ್ಮೋನು, ಯಾವುದೋ ಒಂದು ಫ್ಯಾಕ್ಟರ್, ಆಂಟಿಬಾಡಿ ಫ್ಯಾಕ್ಟರ್ ನಮ್ಮ ದೇಹದಲ್ಲಿ ಏನೋ ಕೆಲಸ ಮಾಡಬಹುದೇನೋ ಹೇಳಕ್ಕಾಗಲ್ಲ. ಇನ್ನೊಂದು ಗಿರೀಶ್, ಇನ್ನೊಂದು ಫ್ಯಾಕ್ಟರ್ ಇತ್ತು ಇಲ್ಲಿ, ಏನಂತ ಹೇಳಿದ್ರೆ, ಈ ಕುಡಿತಾರಲ್ಲ, ಈ ಜನಗಳ ಮಧ್ಯೆ ಒಂದು ಮಾತಿದೆ, ಲಾಸ್ಟ್ ಶಾಟ್ ನ ಕೋಬ್ರಾ ಶಾಟ್ ಅಂತ ಹೇಳಿ ತೆಗೆದುಕೊಳ್ತಾರೆ. ಈಗ ನಾವು ನನ್ನ ಹಿಂದೆ ಸ್ಕ್ರೀನ್ ಅಲ್ಲಿ ನೋಡ್ತಿರಬಹುದಾಗತ್ತೆ ನೀವು, ಈ ಕೆಲವು ಹಾವುಗಳನ್ನ ಬಾಟಲ್ಗಳಲ್ಲಿ ಹಾಕಿ ಅದರಲ್ಲಿ ಒಂದು ವೈನೋ ಅಥವಾ ಒಂದು ಪರ್ಟಿಕ್ಯುಲರ್ ಡ್ರಿಂಕೋ ಹಾಕಿರ್ತಾರೆ, ಮತ್ತು ಜೀವಂತವಾಗಿರೋ ಹಾವನ್ನ ಅಲ್ಲಿ ಕಡಿದು ಆ ಹಾವನ್ನು ಕೂಡ ಅದರ ಮುಳುಗಿಸಿರ್ತಾರೆ ಅಂತ ಹೇಳಿ. ಸೊ ಕೋಬ್ರಾ ಅಂತ ಇಟ್ಕೊಳ್ಳಿ. ಸೊ ಅದ್ರದ್ದು ಏನೋ ಒಂದು ಅಂಶ ಇರುತ್ತೆ, ಒಂದು 9 ರೌಂಡ್ಸ್ 10 ರೌಂಡ್ಸ್ ಆದ್ಮೇಲೆ ಒಂದು ರೌಂಡ್ ಅನ್ನ ಲಾಸ್ಟ್ ಶಾಟ್ ಅಂತ ಹೇಳಿ ಕೋಬ್ರಾ ಶಾಟ್ ಒಂದು ಶಾಟ್ ಅನ್ನ ತೆಗೆದುಕೊಂಡ್ರೆ ಆ ಕಿಕ್ ತುಂಬಾ ಆಗುತ್ತೆ ಅವ್ರಿಗೆ. ಸೊ ಹಾವುಗಳಂತ ಒಂದು ಪವರ್ ಇರುತ್ತೆ. ಇಂಥ ಒಂದಷ್ಟು ನಂಬಿಕೆನೋ ಮೂಢನಂಬಿಕೆನೋ ಅಥವಾ ಪೆದ್ದುತನವೋ ನನಗೆ ಗೊತ್ತಿಲ್ಲ, ಇಂಥ ನಂಬಿಕೆ ಇದೆ. ಲಿಂಕ್ ಆಗತ್ತಾ ಇದು? 100% ಇಲ್ಲ. ಇದೆಲ್ಲ ಒಂಥರ ಮೈಂಡ್ ಅಲ್ಲಿ, ಅದೇ ಹೇಳಿದ್ನಲ್ಲ ನಾನು ಹೇಳಿರೋ ಪ್ರಕಾರ, ಇದೊಂಥರ ಮೈಂಡ್ ಗೇಮ್ ಇತ್ತು. ಸೊ ಇವಾಗ ಏನು ಅಂದ್ರೆ, ಇವಾಗೆಲ್ಲ ನಾರ್ಮಲ್ ಆಗಿ ಕುಡಿತಾ ಇರ್ತಾರೆ, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ ಹಿಂಗೆ ಕೋಬ್ರಾ ಶಾಟ್. ಬಟ್ ಅಲ್ಲಿ ಮಿಕ್ಸ್ ಆಗಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಕರೆಕ್ಟ್. ಇವಾಗ ಡೈರೆಕ್ಟ್ ಆಗಿ ಹಾವನೆ ಕಟ್ ಮಾಡ್ಕೊಂಡು ಕುಡಿದು ಅವರೇ ಮಾಡ್ಕೊಂಡು ಕುಡಿಬಹುದಲ್ಲ. ವೈ ದೇ ವಾಂಟ್ ಟು ಗೋ ಫಾರ್ ಬಾರ್, ಅಲ್ಲಿ ಹೋಗಿ ಯಾಕೆ ಕುಡಿಬೇಕು ಅವರು? ಅವ್ರಿಗೆ ಮಾತ್ರ ಲೀಗಲ್ ಆಗಿ ರೈಟ್ಸ್ ಇದೆ, ಹಾವನ್ನ ಕಟ್ ಮಾಡಕ್ಕೆ, ಇವ್ರ ರೈಟ್ಸ್ ಇಲ್ವಾ ಕಟ್ ಮಾಡಕ್ಕೆ? ಬಿಕಾಸ್ ಇದೆಲ್ಲ ಒಂಥರ ಮೆಂಟಲ್ ಆಗಿ ಇದ್ ಮಾಡೋದು. ಕೋಬ್ರಾ ಶಾಟ್ಸ್ ಹಂಗೆ ಹಿಂಗೆ ಅಂದ್ರೆ ದೇ ಥಿಂಕ್ ದಟ್ ಮೈಂಡ್ ಅಲ್ಲಿ ಅಲ್ಲೇ ಆಗ್ಬಿಟ್ಟಿರ್ತಾರೆ, ಕುಡ್ದಿದ್ದೀನಿ ಏನೋ ಒಂಥರ ಆಗ್ತಾ ಇದೆ ನಂಗೆ. ಸೊ ಆತರ ಫೀಲಿಂಗ್ ಅವ್ರಿಗೆ ಬರುತ್ತೆ ಅಷ್ಟೇ. ಯೂಶಲಿ ಒಬ್ಬ ಬಾಕ್ಸರ್ ಒಂದೊಂದು ಫೈಟ್ ಗಿಂತ ಮುಂಚಿತವಾಗಿ ಅವನ ಆಹಾರದ ವಿಚಾರದಲ್ಲಿ ಇದನ್ನೆಲ್ಲ ನಿಜಕ್ಕೂ ಆಡ್ ಮಾಡ್ಕೊಂಡ್ರೆ ಮಾತ್ರ ಗೆಲ್ಲಕ್ ಸಾಧ್ಯನಾ? ನಾನು ಹೇಳೋ ಪ್ರಕಾರ ಏನು ಅಂದ್ರೆ, ನಾವು ನಮ್ಮಲ್ಲಿ ಏನ್ ಸಿಗುತ್ತೆ ಅದನ್ನ ಉಪಯೋಗಿಸ್ಕೋಬೇಕು. ಸೊ ಇವಾಗ ಒಂದೊಂದು ಕಂಟ್ರಿಗೆ ನಾನು ಹೋಗಿ ಐರ್ಲೆಂಡ್ ಎಲ್ಲ ಹೋಗಿದ್ದೀನಿ, ವರ್ಲ್ಡ್ ಚಾಂಪಿಯನ್ಶಿಪ್ ಗೆಲ್ಲ ಆಡಕ್ ಹೋಗಿದ್ದೀನಿ. ಬಟ್ ಅಲ್ಲಿ ಹೋದ್ಮೇಲೆ ಆಸ್ ಯೂಶಲಿ ನಾವು ಬೀಫ್ ತಿನ್ನಲ್ಲ, ಅವ್ರದ್ದು ಅದೇ ಬೀಫೇ ಅವ್ರದ್ದು ಊಟ, ಅವ್ರ ಬೀಫೇ ಊಟ, ಬರೀ ಆಲೂಗಡ್ಡೆನೇ ಅವ್ರು ಇಡ್ತಿರ್ತಾರೆ. ನಾವು ಆಲೂಗಡ್ಡೆ ಇಲ್ಲಿ ನೋಡಿದ್ರೆ ಅಯ್ಯೋ ತಿಂದ್ರೆ ವಾಯು ಆಗುತ್ತೆ ಅಂದ್ಬಿಟ್ಟೆಲ್ಲ ನಾವೇ ಬಿಟ್ಬಿಡ್ತೀರಿ. ಬಟ್ ಅಲ್ಲಿ ಹೋದ್ಮೇಲೆ ಅದೇ ಇದ್ದಿದ್ದು, ನಾವೇನ್ ಮಾಡಕ್ ಆಗಲ್ಲ. ಅಲ್ಲಿ ಬೆಳಿಗ್ಗೆ ಎದ್ರೆ ನಾಷ್ಟ ಬೀಫು, ಇಲ್ಲ ಅಂದ್ರೆ ಪೋರ್ಕು ಇದೆ, ಚಿಕನ್ ಇಲ್ಲ, ಎಗ್ಸ್ ಇಲ್ಲ, ಏನೂ ಇಲ್ಲ. ಕೊನೆಗೆ ನಾವು ತಿಂತಾ ಇದ್ದಿದ್ದು ಬರೀ ರೈಸು, ಹಾಲು. ಸೊ ಆತರ ಅವ್ರವ್ರ ಅಕಾರ್ಡಿಂಗ್ ಆಗಿ ಅವ್ರವ್ರ ಕಂಟ್ರಿಗೆ ಅವರು ರೆಡಿ ಮಾಡ್ಕೊಂಡಿರ್ತಾರೆ ಫುಡ್.
ಸೊ ನಾವು ನಮ್ಮ ಕಂಟ್ರಿಯಲ್ಲಿ ಬಂದಾಗ ನಮ್ಮಲ್ಲಿ ಆಡ್ದವಾಗ ನಮ್ ಕಂಟ್ರಿ ಪ್ರಕಾರ ನಾವು ರೆಡಿ ಆಗಿರ್ತೇವೆ. ಸೊ ಎಲ್ಲ ಈ ಫುಡ್ ನೆಲ್ಲ ನಾವು ಅಲ್ಲಿ ಕ್ಯಾರಿ ಮಾಡಕ್ಕಾಗಲ್ಲ. ಡೈಲಾಗ್ ಸೇಕಾಯ್ದು ಅಂತ ಡೈಲಾಗ್ ಸೇಕಾಯ್ದು ಇದೆಲ್ಲ ಒಂಥರ ರಕ್ತ ಕುಡಿದು ಬಿಡ್ತೀನಿ, ನಾನು ಹಾವಿನ ರಕ್ತನ ಕುಡಿದು ಬಂದಿದ್ದೀನಿ, ಶತ್ರು ರಕ್ತನ ಕುಡಿದು ಬಿಡ್ತೀನಿ ಅಂತ ಹೇಳೋದು. ಇದು ಮೆಂಟಲ್ ಆಗಿ ಅವ್ನ ಮೇಲೆ ಆಗ್ತಾ ಇರೋ ಪ್ರೆಷರ್. ಓಕೆ, ಯಾಕೆ ಅವ್ನ ಮೇಲೆ ಆಗ್ತಾ ಇರೋ ಪ್ರೆಷರ್ ಅಂದ್ರೆ ಈ ಮೇ ಬಿ ಭಯ ಆಗಿರ್ಬೋದು ಅವ್ನಿಗೆ, ಅವ್ನ ಮೇಲೆ ಫೈಟ್ ಮಾಡಕ್ ಭಯ ಆಗಿರ್ಬೋದು, ಅವ್ನ ರೆಕಾರ್ಡ್ಸ್ ನೋಡಿ ಏನೋ ಇನ್ಬೋದು. ಯಾಕಂದ್ರೆ ವಿಜೇಂದ್ರ ಸಿಂಗ್ 20 years. ಓಕೆ, ಸೊ ಇವಾಗ ಹೆಂಗಾಗ್ತಾ ಇದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಇಸ್ ಅಚೀವಿಂಗ್ ಸಮಥಿಂಗ್ ಬಿಗರ್. ಓಕೆ, ಸೊ ಇವಾಗ ಅಲ್ಲಿ ಏನೋ ನಾವು ನೋಡಿಬೇಕು ಅಂದ್ರೆ ಒಂಥರ ಫಿಸಿಕಲ್ ಆಗಿ ಏನು ಮಾಡಕ್ಕಾಗಲ್ಲ, ಮೆಂಟಲ್ ಆಗಿ ಒಂದ್ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ರೆಷರ್ ಕೊಡ್ತಾರೆ. ಇದು ಕಾಮನ್ ಅಲ್ಲಿ. ಇವಾಗ ಅಲ್ಲಿ ನಾವು ಯಾವುದೇ ರಿಂಗ್ ಫೈಟ್ಸ್ ಹೋದಾಗೂ ಅಷ್ಟೇ, ಪ್ರತಿಯೊಂದು ರಿಂಗ್ ಫೈಟ್ಸ್ ಹೋದಾಗ ಅದು ಕಾಮನ್. ಅವ್ರು ಬಂದು ನಮ್ನ ಎದುರಿಸೋದು ಹಂಗೆ ಹಿಂಗೆ ಆ ಭಯ ಇದ್ದೇ ಇರುತ್ತೆ. ಅಯ್ಯೋ ಏನೋ ಒಂಥರ ವರ್ಲ್ಡ್ ಚಾಂಪಿಯನ್ ಬಂದು ನಮ್ಗೆ ಹೊಡೆದು ಬಿಡ್ತಾನೆ ಅನ್ನೋ ಅರ್ಧ ಭಯಕ್ಕೆ ನಾವು ಅರ್ಧ ಸತ್ತೋಗಿರ್ತೇವೆ. ಮತ್ತಷ್ಟು ಮಾತಾಡಿಸ್ತೀನಿ. ಅಂದ್ರೆ ಇದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ, ಈ ರೀತಿಯಲ್ಲಿ ವನ್ಯಪ್ರಾಣಿಗಳ ರಕ್ಷಣೆ ಮಾಡ್ತಕ್ಕಂಥವ್ರು ಏನ್ ಹೇಳ್ತಾರೆ, ನಿಜಕ್ಕೂ ಇದು ನಿಜಾನ? ರಕ್ತ ಕುಡಿದ್ರೆ ಮನುಷ್ಯನಲ್ಲಿ ಅಂತ ಒಂದು ಶಕ್ತಿ ಮತ್ತು ರೋಷ ಎಲ್ಲವೂ ಬಂದು ಅವನು ಅತಿಮಾನುಷ ಶಕ್ತಿಯನ್ನು ಏನಾದ್ರೂ ಪಡ್ಕೊಳ್ತಾನ? ಮಾತಾಡಿಸ್ತೀನಿ ಬ್ರೇಕ್ ಆದ್ಮೇಲೆ. ಮಾತು ಚುರುಕುತನದ್ದು, ಕಣ್ಣಲ್ಲಿ ಮಿಂಚುವ ಹೊಳಪಿನದ್ದು, ಮಾತು ಆಯನ್ ಹೊಂದಿರುವ ಉಪ್ಪಿನದ್ದು. ಪ್ರಸ್ತುತವಿದೆ ಆಯನ್ ಯುಕ್ತ ಟಾಟಾ ಸಾಲ್ಟ್ ಪ್ಲಸ್. ಇದರಿಂದ ಸಿಗುತ್ತೆ 50% ವರೆಗೆ ದೈನಂದಿನ ಆಯನ್ ಪೋಷಣೆ. ಟಾಟಾ ಸಾಲ್ಟ್ ಪ್ಲಸ್, ದೇಶದ ನಾಡಿ ನಾಡಿಯಲ್ಲಿ ಆಯನ್. ಟಾಟಾ ಸಾಲ್ಟ್, ದೇಶದ ಆರೋಗ್ಯ, ದೇಶದ ಉಪ್ಪು. ಅನೇಕ ಬಾರಿ ನನ್ನ ಜೀವನದಲ್ಲಿ ನನ್ನವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮರ್ತೋಗ್ತೀನಿ. ನನ್ನಮ್ಮ, ನನ್ನ ಅಕ್ಕ, ನನ್ನ ಹೆಂಡತಿ ಮತ್ತು ನನ್ನ ಲಿಟಲ್ ಸ್ವೀಟ್ ಹಾರ್ಟ್. ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇವರೆಲ್ಲರನ್ನ ಮತ್ತಷ್ಟು ಸ್ಪೆಷಲ್ ಮಾಡಕ್ ಇಷ್ಟಪಡ್ತೀನಿ. ಮತ್ತು ನೀವು इसी अपनेपन के रिश्ते को शुद्धता के साथ निखार रहा है पतंजलि केश कांति शैम्पू और केश कांति तेल. ಶ್ರೀಮತಿಯರೇ, ನಿಮಗೊಂದು ಅದ್ಭುತ ಅವಕಾಶ. ಮಿಸಸ್ ಇಂಡಿಯಾ ಕರ್ನಾಟಕ ಬ್ಯೂಟಿ ಕಾಂಟೆಸ್ಟ್ ಆಡಿಷನ್ ನಡೆಯುವ ಸ್ಥಳ ಬೆಂಗಳೂರಿನಲ್ಲಿ 13ನೇ ಮಾರ್ಚ್, ಕಾರ್ಟಿಯರ್ ಹೋಟೆಲ್ಸ್ ಅಂಡ್ ರೆಸಾರ್ಟ್, ಮಾರತಹಳ್ಳಿ. ಟು ರಿಜಿಸ್ಟರ್ ಲಾಗ್ ಆನ್ ಟು www.missindiakarnataka.com. ಒಬ್ಬೊಬ್ರು ಒಂದೊಂದ್ ತರ ಹೇರ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರಲ್ವಾ, ಇದಕ್ಕೆಲ್ಲ ಎಷ್ಟು ಬಜೆಟ್ ಬೇಕಾಗುತ್ತೆ ಯೋಚನೆ ಮಾಡಿ. ಅದಕ್ಕೆ ರಿಷಿಕೇಶ್ ಹೇರ್ ಆಯಿಲ್ ತಂದು ಮನೇಲಿ ಇಟ್ಬಿಟ್ಟೆ. ಈಗ ಬೇರೆ ಹೇರ್ ಆಯಿಲ್ ಬೇಕಾದ್ರೆ ಬೇಡ ಅಂತಾರೆ. ರಿಷಿಕೇಶ್ ಭೃಂಗ ಆಯಿಲ್, ನಿಮ್ಮ ಫ್ಯಾಮಿಲಿ ಹೇರ್ ಆಯಿಲ್. ಆಪತ್ಕಾಲದಲ್ಲಿ ಚಿನ್ನ ಅಡ ಇಟ್ಟು ಕಷ್ಟ ನೀಗ್ಬೋದು, ಆದ್ರೆ ಅಡ ಇಟ್ಟು ಚಿನ್ನ ಬಿಡಿಸ್ಕೊಳ್ಕಾಗ್ದಿದ್ರೆ ಚಿಂತಿಸಬೇಡಿ. ನಿಮ್ ಸಹಾಯಕ್ಕಾಗಿಯೇ ಅಟಿಕಾ ಗೋಲ್ಡ್ ಕಂಪನಿ ಜನ್ಮ ತಾಳಿದೆ. ನೀವು ಅಡ ಇಟ್ಟ ಬಂಗಾರನ ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂತಾರೆ. ಅಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಆಪತ್ಕಾಲದ ಬಂಧು. ಮೊದ್ಲಕ್ಕೆ ಬಹಳ ಮಂದಿ ಇದು ವರ್ಕ್ ಆಗ್ತದೋ ಇಲ್ವೋ ಅಂತ ಅನುಮಾನದಾಗ ತಗೊಂಡು ಹೋಗ್ತಿದ್ರೆ, ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಚಲೋ ರಿಸಲ್ಟ್ ಬಂದದ. ಹೇರ್ ಲಾಸ್ ಪ್ರಾಬ್ಲಮ್ ಇರೋರು ಬ್ರಿಂಗಾ ಆಯಿಲ್ ನ ಕೇಳಿ ತಗೊಂಡು ಹೊಂಟಾರ. ಸೆಲ್ಫಿ ಬಾಟಲ್ ಅಂತೂ ತುಂಬಾನೇ ಎಫೆಕ್ಟಿವ್ ಆಗಿದೆ. ಸೆಲ್ಫಿ ಬಾಟಲ್ ಇಂದ ಡೈರೆಕ್ಟ್ ಆಗಿ ಸ್ಕಲ್ಪಿಗೆ ಯೂಸ್ ಮಾಡಬಹುದ್ರಿ. ಹಿಂದುಲೇಖ ಬ್ರಿಂಗಾ ಆಯಿಲ್, ರಿಸಲ್ಟ್ ಕೊಡುವ ಆಯಿಲ್. इसी अपनेपन के रिश्ते को शुद्धता के साथ निखार रहा है पतंजलि केश कांति शैम्पू और केश कांति तेल. ಪ್ರತಿ ನಿರ್ಮಾಣದಲ್ಲೂ ಒಬ್ಬ ಎಂಜಿನಿಯರ್ನ ನೈಪುಣ್ಯತೆ ಕಾಣುವುದು. ಸೌಂದರ್ಯದ ನಿರ್ಮಾಣ ಮಾಡಿರಿ. ಅಲ್ಟ್ರಾಟೆಕ್ ಸಿಮೆಂಟ್, ದಿ ಎಂಜಿನಿಯರ್ಸ್ ಚಾಯ್ಸ್. ವುಮೆನ್ಸ್ ಡೇ ಸ್ಪೆಷಲ್ ಗಯ್ಯಾಳಿಗಳ ಕಾದಾಟ. ಸುಮನಾ ಕಿತ್ತೂರ್ ಸ್ಪೆಷಲ್ ವಿಮರ್ಶೆ ಜೊತೆ ಚೆಲ್ಲಾಟ. ಕಿರುಗೂರು ಲೇಡೀಸ್ ಸ್ಪೆಷಲ್ ETV ನ್ಯೂಸ್ ನಲ್ಲಿ ರಂಪಾಟ. In between real and reality, will teach
ಜಗಳ ಗಂಟಿಯರು. ವೀಕ್ಷಿಸಿ ETV ನ್ಯೂಸ್ ಸಂಜೆ 6 ಗಂಟೆಗೆ. ರಕ್ತ ರಹಸ್ಯ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದೇ ಚರ್ಚೆಯಲ್ಲಿ ನಮ್ಮ ನಟ ನಾಗರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸಾವಿರಾರು ಜನ ಈ ರೀತಿಯಲ್ಲಿ ಹಾವಿನ ಕಡಿತಕ್ಕೆ ಒಳಗಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಂತಹ ಅನೇಕರನ್ನ ಆ ಒಂದು ಪ್ರಾಣಾಪಾಯದಿಂದ ಪಾರು ಮಾಡಿರುವಂತದ್ದು. ನಾಗರಾಜ್ ಅವರು, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾಗಭೂಷಣ್ ಅವರಿದ್ದಾರೆ. ಸಾವಿರಾರು ವನ್ಯ ಮೃಗಗಳನ್ನ, ವನ್ಯ ಪ್ರಾಣಿಗಳನ್ನ ಇವರು ರಕ್ಷಣೆ ಮಾಡತಕ್ಕಂಥವ್ರು. ನಾಗಭೂಷಣ್, ನಿಮ್ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾತಾಡ್ತಿದ್ದೀರ ಆಗ್ಲೇ. ಅಂದ್ರೆ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಹಾವಿನ ರಕ್ತ ಕುಡಿದ್ರೆ ಅವ್ರಿಗೆ ರೋಷ ಬಂದ್ಬಿಡುತ್ತೆ. ಅದ್ರ ಕೂಡ ಮಂಡಲದ ಹಾವು. ನೀವೆಲ್ಲ ಯಾವ ಹಾವು ಕಚೇರಿ ಟ್ರೀಟ್ಮೆಂಟ್ ಕೊಡಬೇಕು, ಇಂಜೆಕ್ಷನ್ ಕೊಡಬೇಕು ಅಂತ ನೀವು ಯೋಚನೆ ಮಾಡ್ತಿರ್ತೀರಿ. ಇಲ್ಲೊಬ್ಬ ಬಾಕ್ಸರ್ ಇನ್ನೊಬ್ಬ ಬಾಕ್ಸರ್ ಚಾಲೆಂಜ್ ಮಾಡಿರೋದು, ದಿನ ಮಧ್ಯಾಹ್ನ ನಾನು ಒಂದು ಲೋಟ ಹಾವಿನ ರಕ್ತ ಕುಡಿತಾ ಇದ್ದೀನಿ, ನೀನ್ ನಾನು ಸುಮ್ಮನೆ ಬಿಡಲ್ಲ, ಅಲ್ಲಿ ಹೊಡೆದು ಉಳಿಸ್ತೀನಿ ನಾನು ಅಂತ ಹೇಳಿ ಒಂದು ಚಾಲೆಂಜ್. ಹಂಗೇರಿಯನ್ ಬಾಕ್ಸರ್ ಅಲೆಕ್ಸಾಂಡರ್ ಹೊರ್ವಾತ್ ಅಂತ ಹೇಳಿ. ಏನಿಸ್ತು ನಿಮಗೆ ಈ ವಿಷಯ ಕೇಳಿದ ತಕ್ಷಣ? ಪ್ರಾಬಬ್ಲಿ ಮೂಢನಂಬಿಕೆ. ಓಕೆ. ಜಸ್ಟ್ ಓವರ್ ಕಾನ್ಫಿಡೆನ್ಸ್ ಅಷ್ಟೇ. ನಾನು ಇಟ್ಸ್ ಲೈಕ್ ಎನಿ ಅದರ್ ಬ್ಲಡ್. ಓಕೆ. ಈಗ ಸುಮಾರು ಜನ ಹಳ್ಳಿ ಕಡೆ ಕುರಿ ಕೋಳಿ ಕೊಯ್ದಾಗ ರಕ್ತವನ್ನ ತೆಗೆದು ಅದು ಸಾಂಬಾರ್ ಏನೋ ಮಾಡ್ಕೊಂಡು ತಿಂತಾರೆ, ಪಲ್ಯ ಏನೋ ಮಾಡ್ಕೊಂಡು ತಿಂತಾರೆ. ಇಟ್ಸ್ ಸಿಮಿಲರ್ ಟು ಇಟ್, ನಥಿಂಗ್ ಸ್ಪೆಷಲ್. ಓಕೆ. ನಿಮ್ಗೆ ಅದ್ರಲ್ಲಿ ಏನೂ ಇಲ್ಲ, ರೋಷ ಅನ್ನೋದು, ಖಂಡಿತ ಏನೋ ಶಕ್ತಿ ಬಂದ್ಬಿಡುತ್ತೆ ನನಗೆ, ಅತಿಮಾನುಷ ಶಕ್ತಿಯನ್ನು ನಾನು ಗ್ರಹಿಸಿಬಿಡಬಲ್ಲೆ ಅದರಿಂದ. ಇಟ್ಸ್ ಲೈಕ್ ಎನಿ ಅದರ್ ಬ್ಲಡ್. ಸೈನಿಕರೆಲ್ಲ ಮಧ್ಯೆ ಕೆಲಸ ಮಾಡ್ತಾ ಇದ್ರು. ನಮ್ಮ ತಾತ ಮುತ್ತಾತರೆಲ್ಲ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಹಾವನ್ನು ಕಡಿದು ಅದರ ರಕ್ತನ ಕುಡಿದು ಆಮೇಲೆ ಯುದ್ಧಕ್ಕೆ ಹೋಗಿ ಗೆದ್ಕೊಂಡು ಬರ್ತಾ ಇದ್ರು. ಒಂಥರ ಅದೆಲ್ಲ ಸೈಕಲಾಜಿಕಲ್ ಫೀಲಿಂಗ್ ಅದು ಅಂತ. ಸೈಂಟಿಫಿಕ್ ರೀಸನ್ಸ್ ಪ್ರಕಾರ ನಥಿಂಗ್ ಸ್ಪೆಷಲ್. ಓಕೆ. ಇಟ್ಸ್ ಲೈಕ್ ಎನಿ ಅದರ್ ಬ್ಲಡ್. ಮಂಡಲ ಹಾವು ಅಂದ್ರೆ ನಿಮ್ಗೆ ಅನಿಸುತ್ತೆ? ಏನು ಮಂಡಲ ಹಾವು ಅಂದ್ರೆ ಏನು ಎಕ್ಸಾಕ್ಟ್ಲಿ ಅಂತ ಹೇಳಿ? ಮಂಡಲ್ ಹಾವು ನಾವು ಇಂಗ್ಲಿಷ್ ಇದು ವೈಪರ್ ಗ್ರೂಪ್ ಅಂತ ಹೇಳ್ತೇವೆ. ಬೇಸಿಕಲಿ ಇದರಲ್ಲಿ ಹಿಮೋಟಾಕ್ಸಿನ್ ಅಂತ ಹೇಳ್ತೇವೆ. ಇದು ಕಚ್ಚಿದಾಗ ಆ ವಿಷ ಶರೀರದ ಒಳಗಡೆ ಹೋಗಿ ನಾವು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಶರೀರದಲ್ಲಿ, ಅದನ್ನ ಫುಲ್ ಡ್ಯಾಮೇಜ್ ಮಾಡುತ್ತೆ. ಪೇಷಂಟ್ ಸ್ಟಾರ್ಟ್ಸ್ ಬ್ಲೀಡಿಂಗ್ ಎವ್ರಿವೇರ್. ಹಿ ಮೇ ಬ್ಲೀಡ್ ಇನ್ ಟು ಬ್ರೈನ್, ಕಿಡ್ನಿ, ಹಾರ್ಟ್, ಲಂಗ್ಸ್ ಎಲ್ಲ ಕಡೆ ಜಾಸ್ತಿ ಬ್ಲೀಡ್ ಆಗುತ್ತೆ. ಮತ್ತೆ ಕಚ್ಚಿದ ಭಾಗ ಕೊಳ್ಕೊಂಡು ಬರುತ್ತೆ, ಕೊಳ್ಕೊಂಡ್ಲ ಅಂತ ಹೇಳ್ತೇವಲ್ಲ. ಇಟ್ಸ್ ಬೇಸಿಕಲಿ ಹಿಮೋಟಾಕ್ಸಿನ್ ಮತ್ತೆ ಕೊಳಿತಾ ಬರುತ್ತೆ ಅಷ್ಟೇ. ನಾನು ಓಕೆ. ಇನ್ನು ನಾಗಭೂಷಣ್ ಅವರ, ನಮಗೆ ಕೊಳಕು ಮಂಡಲ, ಮೋಟು ಮಂಡಲ ಅಂತೆಲ್ಲ ಕೇಳಿದೀವಿ. ಸುಮಾರು ಒಂದು ಮೊಳದಷ್ಟು ಉದ್ದ ಬಂದ್ರೆ ಅದು ಮೋಟು ಮಂಡಲ ಇರುತ್ತದು. ಪ್ರತಿಯೊಬ್ಬರು ಕೂಡ ಹೆದರ್ಕೊಳ್ತಾರೆ. ನೀವು ಹಳ್ಳಿ ಕಡೆ ಯಾವುದೇ ರೈತರನ್ನು ಕೇಳಿ, ನಾಗರ ಹಾವಿಗೆ ಒಂದ್ ರೀತಿಯಲ್ಲಿ ಹೆದರ್ಕೊಂಡ್ರೆ ಈ ಮಂಡಲದ ಹಾವಿಗೆ ಹೆದರೋದು ಅದಕ್ಕಿಂತ 10 ಪಟ್ಟು ಅಂತ ಹೇಳಬಹುದಾಗುತ್ತೆ. ಕಚ್ಚಿದ್ರಂತೂ ಅದು ಕೊಳಿಲಿಕ್ಕೆ ಶುರು ಆಗ್ಬಿಡುತ್ತೆ. ಇನ್ ಟೈಮ್ ಟ್ರೀಟ್ಮೆಂಟ್ ತೆಗೆದುಕೊಂಡಿಲ್ಲ ಅಂದ್ರೆ ನಮ್ಗೆ ಗತಿ ಮುಗೀತು ಅಂತಾನೆ ಅರ್ಥ ಅಂತೆಲ್ಲ ಮಾತಾಡ್ತಾರೆ. ಸೊ ಬೇಸಿಕಲಿ ಅಷ್ಟು ಈಸಿನ ಯಾವುದೋ ಒಂದು ಮಂಡಲದ ಹಾವು ಸಿಕ್ಬಿಡುತ್ತೆ, ನಾನು ಹಿಡ್ಕೊ ಬರ್ತೀನಿ, ತಿಂದು ಬಿಡ್ತೀನಿ, ಕಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಕಳ್ಳನ್ಗೊಂಡು ಪಿಳ್ಳೆನವ ಅಂತ ಹೇಳ್ತಾರೆ. ಓಕೆ. ಈಗ ಕೇರೆ ಹಾವು ತಿಂದ್ರೆ ನಮ್ಗೆ ಅದರಿಂದ ಕಾಮಾಲೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟಂತ ಕೆಲವರು ಮೂಢನಂಬಿಕೆ ಇಟ್ಕೊಂಡು ಆ ಹಾವುಗಳನ್ನ ಮಾರಣ ಹೋಮ ಮಾಡಿ ಇವಾಗೂ ಹಳ್ಳಿ ಗುಡ್ಡಗಾಡಿಗಳ ಕಡೆ ಕೆಲವರೆಲ್ಲ ಅದನ್ನ ತಿನ್ನುವಂತ ಪದ್ಧತಿ ಇಟ್ಕೊಂಡಿದ್ದಾರೆ. ಓಕೆ. ಈ ಹಂಗೇರಿಯನ್ ಬಾಕ್ಸರ್ ವಿಷಯದಲ್ಲಿ ತಗೊಂಡ್ರೆ ತನ್ನ ಅಪೋನೆಂಟ್ ನ ಸೈಕಲಾಜಿಕಲಿ ವೀಕ್ ಮಾಡ್ಲಿಕ್ಕೆ ಏನೋ ಒಂದು ಕಾರಣ ಹಾಕೊಂಡು ನಾನು ಹಾವಿಂದು ಕುಡಿದ್ಬಿಟ್ರೆ ಹಿಂಗಾಗತ್ತೆ ಅಂತ ಹೇಳಿದ್ರೆ, ಅವನು ನಾನು ಹಾವಿನಕ್ಕಿಂತ ಶಕ್ತಿ ಇರ್ತಕ್ಕಂಥದ್ದು ನಾನು ಮುಂಗ್ಸಿದ ರಕ್ತ ಕುಡಿತೀನಿ ಅಂತ ಹೇಳ್ಬಿಟ್ಟಂತ ಪ್ರತಿಯೊಂದು ಪ್ರಾಣಿಗಳನ್ನ, ಉರುಗುಗಳನ್ನ ಮತ್ತೊಂದನ್ನ ಈ ತರ ಹತ್ಯೆ ಮಾಡಿ ಅದ್ರ ಮಾಂಸ ತಿಂದ್ರೆ ಸ್ಟ್ರಾಂಗ್ ಆಗ್ತೀವಿ, ಇದ್ರ ರಕ್ತ ಕುಡಿದ್ರೆ ಸ್ಟ್ರಾಂಗ್ ಆಗ್ತೀವಿ ಅಂತ ಹೇಳ್ಬಿಟ್ಟಂತ ಮಾಡ್ಕೊಂಡಿತ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಅರ್ಥ ಇಲ್ಲ. ಅದೇ ನಮ್ಮ ದೇಶದಲ್ಲಿ ಅಕಸ್ಮಾತ್ ಆ ರೀತಿ ಏನಾದ ಒಂದು ಇವೆಂಟ್ ಆಗಿ ನಡೆದಿತ್ತು ಅಂತ ಹೇಳಿದ್ರೆ ಆ ಹಂಗೇರಿಯನ್ ಬಾಕ್ಸರ್ ಫಸ್ಟ್ ಅರೆಸ್ಟ್ ಆಗ್ತಾ ಇದ್ದ ಮನುಷ್ಯ. ಯಾಕೆಂದ್ರೆ ನಮ್ಮ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಏನ್ ಹೇಳ್ತೀವಿ ನಾವು 1972 ಅಡಿ ಅವನು ಬಂಧಿತನಾಗ್ತಾನೆ. ಆ ದೇಶದಲ್ಲಿ ಅವ್ರಿಗೆ ಪರ್ಮಿಷನ್ಸ್ ಕೊಟ್ಟಿರ್ಬೋದು, ಅವ್ರು ನಡೀತಾ ಇದೆ. ಬಟ್ ನಮ್ಮ ದೇಶದಲ್ಲಿ ಆಸ್ ಪರ್ ಲಾ ಇಟ್ ಈಸ್ ಅನ್ ಅಫೆನ್ಸ್. ಹಾಗಾದ್ರೆ ಮತ್ತೆ ಏನ್ ಇವೆಲ್ಲ ಸುಮ್ನೆನಾ? ನಿಜಕ್ಕೂ ಈ ಆಹಾರದಲ್ಲಿ ಶಕ್ತಿ ಅನ್ನೋದಿಲ್ವಾ? ಅಲ್ಲ, ಈಗ ಇವ್ರು ಹೇಳಿದ್ರಪ್ಪ, ನಾನು ಅಲ್ಲಿ ಹೋಗಿದ್ದೆ, ನನಗೆ ಅಲ್ಲೇನು ಆಹಾರ ಸಿಗ್ತಿರ್ಲಿಲ್ಲ, ಬರೀ ಹಾಲು ಅನ್ನ ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಸಿಗ್ತಿರಲ್ಲ, ನಾನು ತಿಂತಿದ್ದೆ ಅಂತ ಹೇಳಿ. ಹಾಗಾದ್ರೆ ಈಗ ಹಾಲು ಅನ್ನ ತಿಂದವರು ಹಾವಿನ ರಕ್ತ ಕುಡಿದವನ ಮುಂದೆ ವೀಕ್ ಆಗಿಬಿಡ್ತಾರೆ ಅಂತನಾ? ಅದು ಮೆಂಟಲಿ ಅಲ್ಲ. ಇದು ಏನ್ ಹೇಳ್ತಾರೆ, ಆಹಾರ ಅಂತಕ್ಕಂಥದ್ದು ಅದು ಬರೀ ಬಯೋಕೆಮಿಕಲ್ ಅಲ್ಲ. ಅದರಲ್ಲಿ ಒಂದು ಸೈಕಾಲಜಿ ಇದೆ, ಕಲ್ಚರ್ ಇದೆ, ಸ್ಪಿರಿಚುವಲ್ ಆಸ್ಪೆಕ್ಟ್ ಇದೆ, ಸಾಮಾಜಿಕ ಆಂಗಲ್ ಇದೆ. ಬರೀ ಬಯೋಕೆಮಿಕಲ್ ಇಂದ ಇದರಲ್ಲಿ ನ್ಯೂಟ್ರಿಷನ್, ಪ್ರೋಟೀನ್ ಎಷ್ಟು, ಕಾರ್ಬೋಹೈಡ್ರೇಟ್ ನೋಡಬಾರ್ದು. ಅದರಲ್ಲಿ ಈಗ ಮಾಂಸ, ಹಸುವಿನ ಮಾಂಸ, ಈ ಮಾಂಸ, ಪ್ರೋಟೀನ್ ಅನಾಲಿಸಿಸ್ ಮಾಡಿದ್ರೆ ಪ್ರಾಕ್ಸಿಮೇಟ್ ಎಲ್ಲ ನೋಡಿದ್ರೆ ಎಂತ ಡಿಫರೆನ್ಸ್ ಬರುತ್ತೆ. ಆದ್ರೆ ಭಾವನಾತ್ಮಕ ಸಂಬಂಧ ಇರ್ತದೆ. ಹಾಗೆ ಆಮೇಲೆ ನಾವು ಈ ಭಾವನಾತ್ಮಕ ಸಂಬಂಧ ಇದೆ ಅಂತ ಹೇಳಿದ ತಕ್ಷಣ ಹಾವನ್ನ ಆಹಾರವಾಗಿ
ಉಪಯೋಗಿಸುವ ಚೈನಾ ಅಥವಾ ಏನು ಸೌತ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಎಲ್ಲಿ ಹಾವನ್ನು ಉಪಯೋಗಿಸಿದಾರೋ, ಈಗ ನಿಮ್ಗೆ ಚೈನಾದಲ್ಲಿ, ಈಗ ನೀವು ಇಂಡೋನೇಷ್ಯಾದಲ್ಲಿ ಗಲ್ಲಿಗಳಲ್ಲಿ ಸಾಯಂಕಾಲ ಆದ್ರೆ ಹಾವಿನ ಸ್ಪೆಷಲ್ ಇದಿದೆ, ಹೋಟೆಲ್ಗಳಿದಾವೆ. ನೀವು ಅಲ್ಲಿ ಯಾವ ರಕ್ತ ಬೇಕು, ರಕ್ತ ಎಷ್ಟು ಹಾಕ್ಬೇಕು, ತಲೆ ಬೇಕಾ ಬಾಲ ಬೇಕಾ, ಎದುರುಗಡೆ ನೀವು ಹಂಗೆ ಬಿಟ್ಬಿಟ್ಟು ನೋಡಿ, ನಿಮ್ಗೆ ನೋಡ್ತೀನಿ ನಿಮ್ಗೆ ಹಾಡೇ ಇದ್ದು ಹಂಗೆ ಕಟ್ ಮಾಡಿ ಮಾಡ್ತಕ್ಕಂಥದ್ದು ಗಲ್ಲಿಗಳಿದಾವೆ. ನಮ್ಗೆ ನೋಡುವ ಭಯ ಆಗ್ತದೆ, ಆರ್ಜಿ ಆಗ್ತಕ್ಕಂಥ ಇದಿದೆ. ಹಾಗಾಗಿ ಅವರು ನಮ್ಮ ಏನು ಫಾರೆಸ್ಟ್ ಆಕ್ಟ್ ಕನ್ಸರ್ವೇಷನ್ ಆಂಗಲ್ ಇಂದ ಮಾತಾಡ್ತಿರೋದು. ಆಹಾರದ ಆಂಗಲ್ ಇಂದ ನೋಡಿದ್ರೆ ಅವರು ಆಹಾರ ಅದನ್ನ ಬ್ರೀಡಿಂಗೇ ಮಾಡ್ಬೋದು. ಹಾವನ್ನು ಬ್ರೀಡಿಂಗ್ ಮಾಡ್ಕೊಂಡು ಒಂದಷ್ಟು ಒಂದು ಹಾವಿನ ಫಾರ್ಮ್ ಮಾಡ್ಬೋದು, ಯಾವ್ದು ಬೇಕೋ ಅದ್ ಮಾಡ್ಕೊಂಡು ತಿನ್ಬಹುದು. ಅವರು ಅದನ್ನ ನಾವು ನಮ್ಮ ದೃಷ್ಟಿಕೋನ ಇಟ್ಕೊಂಡು ನೋಡಬಾರ್ದು. ಅದನ್ನ ಅದಕ್ಕೆ ಹೇಳ್ತಾರೆ, ನೀವು ಅವ್ರು ಶೂ ಹಾಕೋ, ಅವ್ರು ಫುಡ್ ಅವರ್ ಸೆಲ್ಸ್ ಇನ್ ದೇರ್ ಶೂ ಅಂಡ್ ಲುಕ್ ಎಟ್ ದೇರ್ ಫುಡ್ ಹ್ಯಾಬಿಟ್. ರಕ್ತ ಕುಡಿತಾರೆ, ಇನ್ನು ಯಾವುದೋ ಒಂದು ಪ್ರಾಣಿಯನ್ನು ತಿಂತಾರೆ. ಈಗ ಸೀಲ್ ಎನ್ನುಟ್ಗಳಿದ್ದಾರೆ, ಅವರು ಸೀಲ್ ಬ್ಲಡ್ ಕುಡಿಯೋದು, ಸೀಲ್ ಎಣ್ಣೆ ತಿನ್ನೋದು ಅವ್ರ ಆಹಾರ ಪದ್ಧತಿ. ಅವ್ರು ಯಾವ ಕಾಯಿಲೆ ಬರಲ್ಲ. ಈಗ ಇನ್ಯೂಟ್ಸ್ಗಳಿಗೆ ಹೇಳ್ತಾರೆ ಬರ್ಮಿಂಗ್ ಹ್ಯಾಮ್ ಸ್ಟಡೀಸ್ ಅಂತ ಹೇಳಿ, ಅವರು ಬರೀ ಸೀಲ್ ಬ್ಲಬ್ಬರ್ ಗಳನ್ನು ತಿನ್ನೋದ್ರಿಂದ, ಕೊಬ್ಬನ್ನೇ ಜಾಸ್ತಿ ತಿಂದ್ರು ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಮ್ಮಿ ಅಂತ ಹೇಳಿ ಬಹಳ ಹಳೆಯ ಸ್ಟಡಿ ಹೇಳ್ತಕ್ಕಂಥದ್ದು. ಇವು ಕೆಲವೆಲ್ಲ ಮೆಡಿಕಲ್ ಸೈನ್ಸ್ ಡಿಸ್ಪ್ರೂವ್ ಆಗ್ತವೆ. ಆಮೇಲೆ ಅದ್ರ ಒಳಗಡೆ ನಮ್ಮ ಸ್ನೇಹಿತರು ಯಾರು ಹೇಳಿದ್ರು, ಒಂದು ಪ್ಲೆಸಿಬೋ ನೊಸಿಬೋ ಅಂತ ಹೇಳ್ತಾರೆ. ಪ್ಲೆಸಿಬೋ ಅಂತ ಹೇಳಿದ್ರೆ ನಾವು ಇದು ತೆಗೆದ್ರೆ ಇದ್ರ ಶಕ್ತಿ ಬರ್ತದೆ ಅನ್ಕೊಂಡ್ರೆ ಬರುತ್ತೆ. ನೊಸಿಬೋ ಅಂದ್ರೆ ಅದ್ರಲ್ಲಿ ಇಫೆಕ್ಟ್ ಇಲ್ಲ, ಆದ್ರೂ ಹಾರ್ಮ್ ಆಗುತ್ತೆ. ಇದು ತಿಂದ್ರೆ ನಸೀಬ್ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಸೊ ಈ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಇದೆ. ಅದ್ರ ಜೊತೆಗೆ ಆಹಾರದಲ್ಲಿ ಇರತಕ್ಕಂತ ಕಾಂಪೋನೆಂಟ್ಸ್ ಗಳಿದಾವಲ್ಲ, ಅನ್ನೋನ್ ಫುಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಒಂದು ಫೈಟೋ ಕೆಮಿಕಲ್ಸ್ ಅಂತ ಹೇಳ್ತೀವಿ. ನೀವು ಒಂದು ಯಾವುದೋ ಒಂದು ನೀವು ಈಗ ಎಲ್ಲಾ ಜೇನುತುಪ್ಪ ಅದನ್ನು ಒಂದೇ ಅಂತ ಹೇಳಕ್ಕಾಗಲ್ಲ. ಒಂದೊಂದು ಜೇನಿನಲ್ಲೂ ಬೇರೆ ಅಂಶಗಳಿದೆ, ಒಂದೊಂದು ಜೇನಿನಲ್ಲೂ ಎನ್ಸೈಮ್ ಪ್ರೊಫೈಲ್ ಬೇರೆ ಇರ್ತದೆ. ಸೊ ಹಾಗಾಗಿ ನಾವು ಒಂದು ನ್ಯೂಟ್ರಿಷನ್ ಫ್ಯಾಕ್ಟರ್ ಅಂದ್ರೆ ಪ್ರಾಕ್ಸಿಮೇಟ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಹಳೆ ಪ್ರಿನ್ಸಿಪಲ್ ಅದು. ಅದ್ರ ಮೂಲಕ ನೋಡಿ ನಾವು ಇದೆಲ್ಲ ಈಗ ಎಲ್ಲ ಹಾಲು ಒಂದೇ ಅಂದ್ಬಿಡ್ಬೋದು ನಾವು. ಹಾಗಲ್ಲ, ಆ ಬ್ರೀಡ್ ಯಾವುದು, ಅದು ಎಲ್ಲಿ ಮೇಯ್ತು, ಎಂತ ಹುಲ್ ತಿಂತು, ಏನು ಕರು ಇದೆಯಾ, ಇಂಥವೆಲ್ಲ ನೋಡ್ತೇವೆ. ನಾನು ಅನೇಕ ಕಡೆ ಇದನ್ನೇ ಹೇಳೋದು. ಸೊ ನೀವು ಹ್ಯಾವ್ ಟು ಡಿಕನ್ಸ್ಟ್ರಕ್ಟ್ ದಿಸ್. ಈಗ ನನ್ನ ರಕ್ತದಲ್ಲಿ ಡಾಕ್ಟ್ರೆ, ನನ್ನ ರಕ್ತದಲ್ಲಿ ಹಾವಿನ ರಕ್ತ ಏನಾದ್ರು ಇದ್ರೆ ನನ್ನನ್ನು ಸೋಲಿಸಲಿಕ್ಕೆ ಪ್ರಪಂಚದಲ್ಲಿ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲೆಕ್ಸಾಂಡರ್ ಹೊರವಾತಂದು, ಹಂಗೇರಿಯನ್ ಬಾಕ್ಸರ್. 20 ವರ್ಷ ಅಷ್ಟೇ ಅವನಿಗೆ. ಸೊ ನಮ್ಮ ರಕ್ತದಲ್ಲಿ ಅದು ಸೇರಿಬಿಟ್ಟಾಗ ಇನ್ನೊಂದು ವಿಶೇಷ ಶಕ್ತಿ ಲಭಿಸಲಿಕ್ಕೆ ನಮ್ಗೆ ಸಾಧ್ಯನಾ, ಅಥವಾ ಜಸ್ಟ್ ಒಂದು ಫುಡ್ ಅಷ್ಟೇ ಅಂತ? ನಾನು ನೀರು ಕುಡಿದ್ರೆ ಅಷ್ಟೇ, ರಕ್ತ ಕುಡಿದ್ರೆ ಅಷ್ಟೇ ಅದು ಸಮ ಅಂತ ಹೇಳ್ತಾರೆ. ಇಟ್ಸ್ ಜಸ್ಟ್ ಮಿಯರ್ ಓವರ್ ಕಾನ್ಫಿಡೆನ್ಸ್ ಅಷ್ಟೇ. ನಾನೇ ರಕ್ತ ನನ್ನ ರಕ್ತದಲ್ಲಿ ಸೇರ್ಕೊಂಡಿದೆ, ನನಗೆ ಬಾಡಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳೋದು ಮೂಢತನ. ಅಂದ್ರೆ ಈಗ ನೀವು ನೋಡಿರ್ತೀರಿ, ಇತ್ತ ಮಂಡಲದ ಹಾವು ಕಚ್ಚಿದಾಗ ಸಾಕಷ್ಟು ಟ್ರೀಟ್ಮೆಂಟ್ ಕೂಡ ಕೊಟ್ಟಿರ್ತೀರಿ ನೀವು. ಹೇಗಿರುತ್ತೆ ಈ ಮಂಡಲದ ಹಾವಿನ ಒಂದು ಬಿಹೇವಿಯರ್ ಅಂತ ಬಂದಾಗ, ಅಥವಾ ಅದು ಕಚ್ಚಿದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಹೇಗಿರ್ತವೆ ಅಂತ ಹೇಳಿ? ಪ್ರಾಬ್ಲಿ ಇಫ್ ಯು ಕ್ಯಾನ್ ಫೋಕಸ್ ಫುಲ್ ಕೊಳ್ಕೊಂಡು ಬರುತ್ತೆ. ದಿಸ್ ಇಸ್ ಹೌ ಇಟ್ ಈಸ್. ಕಾಲ್ ಫುಲ್ ಕೊಳ್ಕೊಂಡು ಬರುತ್ತೆ, ಕಚ್ಚಿದ ಭಾಗ ಎಲ್ಲ ಕೊಳ್ಕೊಂಡು ಬರುತ್ತೆ, ಮಾಂಸ ಪೂರ್ತಿ ಕೊಳ್ದೋಗ್ತಾ ಇರುತ್ತೆ. ಓಕೆ, ಅಂದ್ರೆ ಅದು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? ಒಂದು ಹಾವು ಕಚ್ಚಿದ ಮೇಲೆ ಟ್ರೀಟ್ಮೆಂಟ್ ಯಾವಾಗ ಲಭಿಸಲಿಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ, ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಆ ಅಂಗ ಒಂದು ರೀತಿಯಲ್ಲಿ ಅದು ಊನ ಆಯ್ತು ಅಂತಾನೆ ಲೆಕ್ಕನ ಹೇಗೆ ಅಂತ? ನಮ್ಮ ಹತ್ರ ಪೇಷಂಟ್ಸ್ ಎಷ್ಟು ಬೇಗ ಬರ್ತಾರೆ, ಹಾಫ್ ಅನ್ ಅವರ್ ಬಂದ್ರೆ ನಾವು ಬೇಗ ಏಸು ಇಂಜೆಕ್ಷನ್ ಅಂತ ಹೇಳ್ತೀವಿ. ಅದು ಸ್ಟಾರ್ಟ್ ಮಾಡಿದ ತಕ್ಷಣ ವಿಷ ಫುಲ್ ನ್ಯೂಟ್ರಲೈಸ್ ಆಗುತ್ತೆ, ಅಷ್ಟು ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಕೆಲವು ಪೇಷಂಟ್ಸ್ ಊರ್ ಕಡೆ ಮಂತ್ರ ಹಾಕಿಸ್ಕೊಂಡು ನಮ್ಮ 2-3 ಅವರ್ಸ್ ಅಥವಾ ಹಾಫ್ ಡೇ ಆದ್ಮೇಲೆ ಬರ್ತಾರೆ. ಅಷ್ಟೊತ್ತಿಗೆ ವಿಷ ಲೋಕಲ್ ಎಲ್ಲಾನು ಡೆಸ್ಟ್ರಾಯ್ ಆಗಿರುತ್ತೆ, ಸ್ಕಿನ್ ಮಸಲ್ ಎಲ್ಲ ಡೆಸ್ಟ್ರಾಯ್ ಆಗಿರುತ್ತೆ, ಕೊಳ್ಕೊಂಡು ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ಹೌ ಫಾಸ್ಟ್ ಕಮ್ಸ್ ಟು ದ ಹಾಸ್ಪಿಟಲ್. ಮತ್ತಷ್ಟು ಮಾತಾಡ್ತೀನಿ. ರಕ್ತ ರಹಸ್ಯ ವಿಶೇಷ ಮತ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಮಾತು ಚುರುಕುತನದ್ದು, ಕಣ್ಣಲ್ಲಿ ಮಿಂಚುವ ಹೊಳಪಿನದ್ದು, ಮಾತು ಆಯನ್ ಹೊಂದಿರುವ ಉಪ್ಪಿನದ್ದು. ಪ್ರಸ್ತುತವಿದೆ ಆಯನ್ ಯುಕ್ತ ಟಾಟಾ ಸಾಲ್ಟ್ ಪ್ಲಸ್. ಇದರಿಂದ ಸಿಗುತ್ತೆ 50% ವರೆಗೆ ದೈನಂದಿನ ಆಯನ್ ಪೋಷಣೆ. ಟಾಟಾ ಸಾಲ್ಟ್ ಪ್ಲಸ್, ದೇಶದ ನಾಡಿಯಲ್ಲಿ ಆಯನ್. ಟಾಟಾ ಸಾಲ್ಟ್, ದೇಶದ ಆರೋಗ್ಯ, ದೇಶದ ಉಪ್ಪು. इसी अपनेपन के रिश्ते को शुद्धता के साथ निखार रहा है पतंजलि केश कांति शैम्पू और केश कांति तेल. ಡ್ಯಾಡ್, ಮುಂದಿನ ವಾರ ನಾನು ಎಷ್ಟು ವರ್ಷದವಳಾಗ್ತೀನಿ? 18, 19, 18. ಅದಕ್ಕೆ ಹಿಂದಿನ ವರ್ಷದಾಗೆ ಟೆಡಿ ಬೇರ್ ಅಥವಾ ರೋಬೋಟ್ ತರಬೇಡಿ. ನೋಡು, ಇದು ಟೆಡಿ ಬೇರ್ ಅಲ್ಲ ತಾನೆ? ಇದ್ ನೋಡು. ವಾವ್, ಥ್ಯಾಂಕ್ ಯು ಡ್ಯಾಡ್.
ಒಂದ್ ಪೆಂಡೆಂಟ್ ಆಗಿತ್ತಲ್ಲ. ಮಗಳು ದೊಡ್ಡವಳಾಗಿದ್ದಾಳೆ, ಅವಳ ಫ್ಯೂಚರ್ಗಾಗಿ ಸಣ್ಣದಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್. ಅವಳ ಖುಷಿ ನಮ್ಮ ತಯಾರಿ. LICಯ ಸಿಂಗಲ್ ಪ್ರೀಮಿಯಂ ಪ್ಲಾನ್ಸ್. ಪದೇ ಪದೇ ಪ್ರೀಮಿಯಂ ಇಲ್ಲ, ಬರೀ ಒಂದೇ ಪ್ರೀಮಿಯಂ ಇನ್ವೆಸ್ಟ್ಮೆಂಟ್, ಜೀವನ ಪರ್ಯಂತ ನಿಶ್ಚಿಂತೆ. ಗಂಡಸರಿಗೆ ವಯಸ್ಸಿಗೆ ಮುಂಚೆ ಕೂದಲು ಬೆಳ್ಳಗಾಗೋದು ಸಖತ್ ಕಾಮನ್. ಅದಲ್ಲದೆ ಮನೆ ಜವಾಬ್ದಾರಿ, ಕೆಲಸ ಟೆನ್ಷನ್ ಕೂಡ. ರಿಷಿಕೇಶ್ ಹೇರ್ ಆಯಿಲ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಆಮೇಲೆ ನೋಡಿ. ಕೊಡ ಇಲ್ಲಿ. ರಿಷಿಕೇಶ್ ಬ್ರಿಂಗಾ ಆಯಿಲ್, ನಿಮ್ಮ ಫ್ಯಾಮಿಲಿ ಹೇರ್ ಆಯಿಲ್. ಅಟ್ಟಿಕಾ ಗೋಲ್ಡ್ ಕಂಪನಿ ISO ಹೊಂದಿರುವ ಕಂಪನಿ. ಭಾರತದಲ್ಲಿಯೇ ಅತಿ ದೊಡ್ಡ ಚಿನ್ನವನ್ನ ಕೊಂಡುಕೊಳ್ಳುವ ನಂಬರ್ 1 ಕಂಪನಿ. ನಿಮ್ಮ ಬಂಗಾರಕ್ಕೆ ನಿಮಿಷಾರ್ಧದಲ್ಲಿ ಹಣ ನೀಡುವ ಕಂಪನಿ ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ದೂರವಾಣಿ ಸಂಖ್ಯೆ 880300 ಇದು ತುಂಬಾ ಟೇಸ್ಟಿ ಹಾಗೂ ಹೆಲ್ದಿ ನೂಡಲ್ಸ್. ಒಂದು ಬಾರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ. ಪ್ಲೀಸ್ ಕಮ್, ಪ್ಲೀಸ್. ಇಲ್ಲಿ ಯಾವಾಗ್ಲೂ ಪೇಷಂಟ್ಸ್ ಬರುವಾಗ ನನ್ನ ಹತ್ರ ಕೇಳ್ತಾರೆ, ಮ್ಯಾಮ್ ಹೇರ್ ಫಾಲ್ ಗೆ ಏನ್ ಸೊಲ್ಯೂಷನ್ ಕೊಡ್ತೀರಾ ಅಂತ. ಆಕ್ಚುಲಿ ಒಂದ್ ಮೆಡಿಕಲ್ ಜರ್ನಲ್ ನಲ್ಲಿ ಓದ್ದೆ, ಇಂದುಲೇಖ ಬ್ರಿಂಗಾ ಆಯಿಲ್ ಪ್ಯೂರ್ಲಿ ಆಯುರ್ವೇದಿಕ್ ಅನ್ಬಿಟ್ಟು. ನಾನು ಇದನ್ನ ಮೊದಲು ಯೂಸ್ ಮಾಡಿದೆ ಅಂಡ್ ಐ ರಿಯಲಿ ಲವ್ಡ್ ಇಟ್. ಇಂದುಲೇಖ ಬ್ರಿಂಗಾ ಆಯಿಲ್, ರಿಸಲ್ಟ್ ಕೊಡುವ ಆಯಿಲ್. रसोई में सिर्फ खाना ही नहीं बनता, बनते हैं सपने। तेज दिमाग और मजबूत शरीर से रखी जाती है ताकत की नींव। जुनून की आंच पे पकता है हौसला और आता है जीत का स्वाद। पतंजलि गाय का शुद्ध देसी घी, चैंपियन बनने की ताकत। ನಮಗೆ ನಮ್ಮ ಚಿತ್ರರಂಗದಲ್ಲಿ ಹೆಣ್ಮಕ್ಳನ್ನ ಬರೀ ಗ್ಲಾಮರ್ ಆಗಿ ನೋಡ್ತಾರೆ ಅನ್ಸುತ್ತಾ? ಬರೀ ಮರ ಸುತ್ತಕ್ಕೆ ಗ್ಲಾಮರಿಗೆ ಅಷ್ಟೇನೆ ನಾಯಕಿಯರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಸೀನ್ಸ್ ಅಲ್ಲಿ ನಾನು ಯಾವಾಗ ಲೆಕ್ಕ ಹಾಕ್ತೀನಿ, 58 ಸೀನ್ ಇದ್ರೆ ಹೀರೋಗೆ ಅಟ್ಲೀಸ್ಟ್ ಒಂದು 55 ಸೀನ್ ಆದ್ರೂ ಇರ್ಲೇಬೇಕು ಹೀರೋಗೆ. ಹೀರೋಗಳು ಇವತ್ತು ಆಸೆ ಪಡ್ತಾರೆ ನಾನು ನೆಗೆಟಿವ್ ರೋಲ್ ಮಾಡಬೇಕು. ಹೌದು, ನಿಜ. ಆದ್ರೆ ಹೀರೋಯಿನ್ ನೆಗೆಟಿವ್ ನೋಡುವಾಗ ಜನ ತಗೊಳ್ಳೋ ರೀತಿನೇ ಬೇರೆ. ಅವ್ರಿಗೆ ಯಾವ ತರ ಬೇಕು ಅದ್ರ ಮೇಲೆ ಕತೆ ಎಣಿತಾ ಇರ್ತಾರೆ. ತೆಲುಗಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ, ಇಂಗ್ಲಿಷ್ ಅಲ್ಲಿ ಎಲ್ಲಾ ಕಡೆ ಆ ಟ್ರೆಂಡ್ ಇನ್ನೂ ನಡೀತಾ ಇದೆ. ಐ ಥಿಂಕ್ ನಮ್ಮಲ್ಲಿ ಆ ಅಟೆಂಪ್ಟ್ ಇಲ್ಲ. ಇತ್ತೀಚೆಗೆ ಹೀರೋಯಿನ್ಸ್ ಪ್ರಾಮಿನೆನ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಅಂಡ್ ಐ ಥಿಂಕ್ ಆ ಟ್ರೆಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಈಗ ಚೇಂಜ್ ಆಗೋ ಸಮಯ ಬಂದಿದೆ. ರಕ್ತರಹಸ್ಯ ವಿಶೇಷ ಮತ್ತೆ ಮುಂದುವರಿಯುತ್ತದೆ. ನಮ್ಮ ದೇಶದಲ್ಲಿ ವೀಕ್ಷಕರೇ, ಪ್ರತಿ ವರ್ಷವೂ ಕೂಡ ಈ ಹಾವಿನ ಕಡಿತಕ್ಕೆ ಒಳಗಾಗಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಜನ ಸಾವನ್ನಪ್ಪುತ್ತಾರೆ. ಅಂದ್ರೆ ಪ್ರತಿ ವರ್ಷ HIV ಇಂದ ಸಾಯುವ ಪ್ರಮಾಣಕ್ಕಿಂತ ಹಾವಿನ ಕಡಿತಕ್ಕೆ ಒಳಗಾಗಿ ಸಾಯುವ ಸಂಖ್ಯೆ ಜಾಸ್ತಿ ಇರುತ್ತೆ. ಅಷ್ಟರ ಮಟ್ಟಿಗೆ ಈ ಹಾವುಗಳ ಉಪಟಳ ನಮ್ಮ ದೇಶದಲ್ಲಿದೆ. ಮಾತ್ರವಲ್ಲ, ಸೂಕ್ತ ಸಮಯದಲ್ಲಿ ಚಿಕಿತ್ಸಾ ವಿಧಾನ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಎಷ್ಟೋ ಜನ ಇಮ್ಯುನಿಟಿ ಚಿಕಿತ್ಸೆಗೆ ಧಾವಿಸೋದೇ ಇಲ್ಲ. ಬರೀ ಮಂತ್ರದಿಂದ ಏನೋ ಅದೊಂದು ಪೌಡರ್ ಇಂದ ವಾಸಿ ಆಗುತ್ತೆ ನಂಬ್ಕೊಂಡಿರ್ತಾರೆ. ಕಡೇ ಪ್ರಯತ್ನವಾಗಿ ಅಲೋಪತಿಗೆ ಅವ್ರು ಬರ್ತಾರೆ. ಆಮೇಲೆ ಡಾಕ್ಟರ್ ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಿರ್ಬೇಕಾದ್ರೆ ಈ ಹಂಗೇರಿಯಾದ ಒಬ್ಬ ಬಾಕ್ಸರ್ ಹಾವಿನ ರಕ್ತವನ್ನೇ ದಿನ ಕುಡಿತಾ ಇದ್ದಾನೆ ಅಂತ ಹೇಳಿದ್ರೆ ಏನ್ ಕಾರಣ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. US ಮರೈನ್ಸ್ ನಲ್ಲಿ ಸೈನಿಕರು, ನಿಮ್ ಕೇಳ್ತೀನಿ ನಾನು, ಆ ಸೈನಿಕರು ಏನಂತ ಹೇಳ್ತಾರೆ ಅಂದ್ರೆ, ಅವರು ಪ್ರತಿದಿನವೂ ಕೂಡ ಈ ಕೋಬ್ರಾ ಬ್ಲಡ್ ಅನ್ನ ಕುಡಿತಾರೆ ಅಂತ ಹೇಳಿ, ನಾಗರ ಹಾವಿನ ರಕ್ತವನ್ನ ಕುಡದೆ ಅವರು ಇದು ಯುದ್ಧ ಮಾಡ್ಲಿಕ್ಕೆ ಹೋಗೋದು ಅಂತ ಹೇಳಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅದರಲ್ಲಿ. ಕೋಬ್ರಾ ಬ್ಲಡ್ ಕುಡಿದ್ರೆ ನಮ್ಮನ್ನ ಸೋಲಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿ. ಇದು ಹೇಗೆ? ಒಂದ್ ಕಡೆ ಆ ಮಂಡಲದ ಹಾವಿನ ರಕ್ತ ಕುಡಿತಾ ಇದ್ದಾನೆ ಈ ಬಾಕ್ಸರ್, ಇನ್ನೊಂದ್ ಕಡೆ ಕೋಬ್ರಾ ಬ್ಲಡ್ ನಮ್ಮ ಸೈನಿಕರೇ US ಮರೈನ್ ನಲ್ಲಿ ಇರ್ತಕ್ಕಂಥ ಸೋಲ್ಜರ್ಸ್ ಕುಡಿತಾ ಇದಾರೆ. ನಂಬಿಕೆ ಅವ್ರಿಗೆ ಅದು. ಬಟ್ ನಮ್ಗೆ ಹೆಂಗೇನು ಅಂದ್ರೆ ನಮ್ಗೆ ನಾವು ಯಾರು ನೋಡಿಲ್ಲ ಇವಾಗ ಕೆಲವ್ರು ನಮ್ಮ ಪ್ರಕಾರ ಬಂದ್ರೆ ಇವಾಗ ಹಳೆ ಕಾಲದಲ್ಲಿ ರಾಜರೆಲ್ಲ ಬಂದ್ಬಿಟ್ಟು ಉಡಾನ ಮೇಲೆ ಕಟ್ಬಿಟ್ಟು ಉಡಾ ಇಟ್ಕೊಂಡು ಹತ್ತುತ್ತಾ ಇದ್ರು ಅಂದ್ಬಿಟ್ಟು ತಾಕತ್ತಿದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಉಡಾನ ಕತ್ತರಿಸ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡ್ತಾ ಇದ್ರು. ನಮ್ಮಲ್ಲಿ ಅದೇ ಪ್ರಾಬ್ಲಮ್. ಎಲ್ಲಿ ಸ್ಟ್ರಾಂಗ್ ಅಂತ ಇದೆ ಅಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಇದು ಚೆನ್ನಾಗಿದ್ರೆ ಅದನ್ನೇ ಕತ್ತರಿಸ್ಕೊಂಡು ತಿಂತಾ ಇರೋದು. ಬಟ್ ನಮ್ಮಲ್ಲಿ ಅದೆಲ್ಲ ಬಂದು ಒಂಥರ ಫ್ಯಾಕ್ಟ್ ಅದು. ಬಟ್ ಏನೇ ಆದ್ರೂ ಧೈರ್ಯ ಬೇಕು. ನಿಂತ್ಕೊಂಡು ಅಲ್ಲಿ ಬಾಕ್ಸಿಂಗ್ ರಿಂಗ್ ಅಲ್ಲಿ ನಿಂತ್ಕೊಂಡು ಆಟ ಆಡ್ಬೇಕು ಅಂದ್ರೆ ಧೈರ್ಯ ಬೇಕು. ಧೈರ್ಯದಿಂದ ಮಾತ್ರ ಹೊಡೆಯಕ್ಕಾಗೋದು. ಅಲ್ಲೂ ಏನೋ ಹೊಡೆಯಕ್ ಆಗಿಲ್ಲ ಅಂದ್ರೆ ಮೆಂಟಲ್ ಆಗಿ ಸ್ಟ್ರೆಸ್ ಕೊಡ್ತಾರೆ. ಇವಾಗ ನಾನು ಇರ್ಬೋದು, ನ್ಯಾಷನಲ್ಸ್ಗೆಲ್ಲ ಹೋದಾಗ ಮತ್ತೆ ಇಂಟರ್ನ್ಯಾಷನಲ್ಸ್ ಹೋದಾಗ ಅಲ್ಲಿ ಬಂದ್ಬಿಟ್ಟು ಅವ್ರ ಟೀಮ್ ಅವ್ರು ಬಂದು ಎದುರಿಸೋದು, ಮಸ್ತಾಗಿ ಫೈಟ್ ಮಾಡ್ತಾನೆ ಅನ್ಬಿಟ್ಟು. ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಅರ್ಧ ಭಯ ಬಿದ್ದೋಗ್ಬಿಡುತ್ತೆ. ಯಾಕಂದ್ರೆ ಇರ್ತಾರೆ. ಇಲ್ಲಿ ನಾವು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ 75% ಬಿದ್ದೋಗ್ಬಿಟ್ಟಿರುತ್ತೆ. 25% ಮಾತ್ರ ನಮ್ಗೆ ಇಟ್ಕೊಂಡು ಹೊರಗಡೆ ಹೋಗೋದು.
ಸೊ ಆ ನಂಬಿಕೆ ಅಂದ್ರೆ ಇದು ಬಂದ್ ನನ್ಗೆ ಎಕ್ಸ್ಪೀರಿಯನ್ಸ್ ಇಂದಾನೆ ಆಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ನಾನು ಇದುವರೆಗೂ ಯಾವ್ದು ನಾನು ಕೆಳಗಡೆ ನಾಕೌಟ್ ಆಗ್ಬಿಟ್ಟೆ ಬಂದಿಲ್ಲ ನಾನು. ಬಟ್ ಆಡಿದ್ದೀನಿ ಯಾವಾಗ 10 ವರ್ಷ ಹಿಂದೆಗಡೆ ಬಂದ್ಬಿಟ್ಟು ಕೇರಳ ಅಲ್ಲಿ ಫಸ್ಟ್ ನಾಕೌಟ್ ಆಗಿದೆ ಅಷ್ಟೇ. ಬಟ್ ಇವತ್ತವರೆಗೂ ನಾನು ಬಿಟ್ಕೊಟ್ಟಿಲ್ಲ. ನಮ್ಮ ಟ್ರೈನರ್ ಆಗ್ಲಿ, ಫಿಸಿಕಲ್ ಟ್ರೈನರ್ ಆಗ್ಲಿ, ಇಲ್ಲ ನಮ್ಮ ಮಾಸ್ಟರ್ ಇರ್ಬೋದು, ಅವ್ರು ಹೇಳೋದಿಷ್ಟೇ, ನಿನ್ಗೆ ಏನ್ ನ್ಯಾಚುರಲ್ ಸಿಗುತ್ತೆ ಅದು ತಿನ್ನು, ಬಟ್ ಬಿಟ್ಕೊಡ್ಬೇಡ ಯಾವತ್ತು. ನೀನ್ ಆಡು, ಇವತ್ತು ಆಡಿಲ್ಲ ಅಂದ್ರೆ ನಾಳೆ ಗೆಲ್ತೀಯ ಅಷ್ಟೇ. ಬಟ್ ಕೀಪ್ ಆನ್ ಟ್ರೈಯಿಂಗ್. ರಘುಜಿ, ಇನ್ನೊಂದು ಪಾಯಿಂಟ್ ಇತ್ತಿಲ್ಲಿ, ಅದೇ ಇವರು ಸರ್ವೈವಲ್ ಟ್ರೈನಿಂಗ್ ಕೂಡ ಹೌದಂತೆ. ಇದು ಈ ಕಾಡಿನ ಮಧ್ಯೆ ಹೋಗ್ತಿರ್ತಾರಪ್ಪ, ನನಗೇನೂ ಸಿಗೋದಿಲ್ಲ ತಿನ್ಲಿಕ್ಕೆ, ಅವತ್ತು ಯಾವ ಜಿಂಕೆನೂ ಸಿಗಲ್ಲ, ನಮ್ಗೆ ಇನ್ಯಾವ ಪ್ರಾಣಿನೂ ಸಿಗಲ್ಲ, ಅಕಸ್ಮಾತ್ ಸಿಕ್ಕಿದ್ರೆ ಹಾವು ಸಿಗತ್ತೆ, ಅದನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದೇ ಒಂದು ರೀತಿ ನಮ್ಗೆ ಅದೇ ಶಕ್ತಿ ಕಾರಣ, ಅದೇ ನಮ್ಮ ಫೈಟ್ ಕಾರಣ ಆಗ್ಬಿಡುತ್ತೆ, ನಮ್ಮ ಬ್ಲಡ್ ಅಲ್ಲಿ ಹಾವಿನ ಬ್ಲಡ್ ಸೇರ್ಬಿಡುತ್ತೆ, ನಾವ್ ಇನ್ನೇನೋ ಮಿರಾಕಲ್ ಮಾಡ್ಬಿಡ್ತೀವಿ ಅಂತ ಇವ್ರ ನಂಬಿಕೆ ಬೆಳ್ಕೊಂಡು ಬಂದಿದೆ. ತುಂಬಾ ಟಫೆಸ್ಟ್ ಸೋಲ್ಜರ್ಸ್ ಇವರು, US ಮರೈನ್ ಸೋಲ್ಜರ್ಸ್ ಅಂತ ಬಂದಾಗ. ಸೊ ಹೇಗೆ ಸಾಧ್ಯ ಇವೆಲ್ಲವೂ ಕೂಡ ಅಂತ? ಅಲ್ಲ, ಅದು ಒಂದು ಹೇಳ್ತಾರೆ, ಈಗ ನಮ್ಗೆ ಒಂದು ಎಡಿಬಲ್ ವರ್ಲ್ಡ್ ಅಂತಿದೆ, ನಾವು ತಿನ್ನುವ ನಮ್ಮ ಆಹಾರದ ಜಗತ್ತು ಅಂತ, ಅದು ಬಹಳ ಲಿಮಿಟೆಡ್. ನಮಗೆ ಸುತ್ತಮುತ್ತ ಎಷ್ಟೋ ಆಹಾರಕ್ಕೆ ಯೋಗ್ಯವಾದ ಆಹಾರ ಅಂತ ಗುರುತಿಸೋಕೆ ಬರಲ್ಲ. ಅದಾದ್ಮೇಲೆ ಒಂದು ಹೈಸ್ಕೂಲ್ಗೆ, ದೊಡ್ಡಬಳ್ಳಾಪುರದಲ್ಲಿ ಒಂದು ಹೈಸ್ಕೂಲಲ್ಲಿ ಏನಕ್ಕೋ ಟ್ರೈನಿಂಗ್ ಪಾಠ ಮಾಡಕ್ ಹೋಗಿದ್ದೆ. ಆ ಹುಡುಗನಿಗೆ ಒಬ್ರು ಕೇಳಿದೆ, ನೀನು ತಗೊಂಡ ಕಾಡಿಗೆ ಬಿಡ್ತೀನಪ್ಪ, ಹಳ್ಳಿ ಹುಡುಗ, ನೀನ್ ಏನು ತಗೊಂಡ್ ಹೋಗಿಲ್ಲ, ಎಷ್ಟು ದಿವಸ ಇರ್ತೀಯ ಅಂತ. ನಾನೇನೋ ಚಾಲೆಂಜ್ ಅಂತ ಹೇಳಿದೆ. ಅವನೊಂದು ಪಟ್ಟಿ ಕೊಟ್ಟ, ನಾನೇ ಕಲ್ತ್ಕೊಂಡ್ ಬಂದಿದ್ದೆ. ಏನು ಸಿಗುತ್ತೆ ಕಾಡಲ್ಲಿ, ಏನು ಸಿಗುತ್ತೆ, ಏಡಿ, ಮೀನು, ಹುಳ, ಆಪ್ಟೆ, ಒಂದು ಲಿಸ್ಟ್ ಕೊಟ್ಟ. ನಮಸ್ಕಾರ ಸರ್, ನೀವೇ ನಮ್ಮ ಗುರುಗಳು ಅಂತ ಹೇಳಿ ನಾವು ಸುಮ್ಮನೆ ತಜ್ಞರು, ಬಂಡಲ್ಲ ಬೈದಲ್ಲ, ನಮ್ಮ ಪುಸ್ತಕ ಟೆಕ್ಸ್ಟ್ ಬುಕ್ ಇದು ಲಿಸ್ಟ್ ಇದೆ ಅವ್ರ ಹತ್ರ. ಸೊ ಹಾಗಾಗಿ ನಮಗೆ ಎಡಿಬಲ್ ವರ್ಲ್ಡ್ ಗೊತ್ತಿಲ್ಲ. ನಮಗೆ ಅದಕ್ಕೆ ಹೇಳ್ತಾರೆ, ತಿನ್ನುವ ಔಷಧಿ ಗಿಡ ಕಳೆ ತರ ಕಾಣ್ತದೆ, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಆ ಪಟ್ಟಿ ಇದೆಯಲ್ಲ, ಈಗ ನಮಗೆ ಸಾವಯವ ಸಂಬಂಧ ಅಂತಾರೆ ಪ್ರಕೃತಿ ಜೊತೆಗೆ. ಒಬ್ಬ ಕಾಡಲ್ಲಿರೋ ಟ್ರೈಬ್ಸ್ ಇದಾರಲ್ಲ ನೋಡಿ, ಎಲ್ಲ ಹೇಳ್ತಾರೆ, ಅಮೆಜಾನ್ ಅಲ್ಲಿರೋ ಒಬ್ಬ ಟ್ರೈಬು 35 ತರದ ಹಸಿರಿನ ಶೇಡ್ಸ್ ಅನ್ನು ಗುರುತಿಸ್ತಾನಂತೆ. ಹಸಿರಿನ ಬಣ್ಣಗಳ ಒಂದು ಅಂತ ನಾಲ್ಕು ಹೇಳ್ಬೋದು ನಾವು. ಅವನು 35 ಶೇಡ್ಸ್ ಹೇಳ್ತಾನೆ. ಕಾಡಿನ ಪ್ರಕೃತಿಯ ಸಂಬಂಧ ಆಗಿರುತ್ತೆ. ಅವನ ಆಹಾರ ಜಗತ್ತು ವೈವಿಧ್ಯಮಯವಾಗಿರುತ್ತೆ. ನಮಗೆ ಗೋಡೌನ್ನಲ್ಲಿ 250 ಮಿಲಿಯನ್ ಟನ್ ಕಮ್ಮಿ ಆಯ್ತು ಅಂದ್ರೆ ವಿಷಯಕ್ಕೆ ಆಗ್ತೀವಿ ನಾವು. ಊಟಕ್ಕೆ ಅಂತ ಹೇಳ್ಬಿಟ್ಟು ಅವನು ನಾಳೆ ಊಟದ ನೆಕ್ಸ್ಟ್ ಊಟನ ಗಮನಿಸಿರೋದಿಲ್ಲ. ನೆಕ್ಸ್ಟ್ ಊಟ ಬೇಕಾದ ಪಡ್ಕೊಳ್ತಾನೆ. ಅದು ನಿಜವಾದ ತಾಕತ್ತದು, ನಿಜವಾದ ಸರ್ವೈವಲ್ ಇನ್ಸ್ಟಿಂಕ್ಟ್ ಇದೆ ಅಂತ ಹೇಳ್ತಿರೋ ಡಾರ್ವಿನ್ ಎವಲ್ಯೂಷನ್ ಅಂತ ಹೇಳಿದ್ರೆ ನಾವು ಒಂಥರ ಕಲ್ಚರಲಿ ವೀಕೆಂಡ್ ಅನಿಮಲ್ಸ್, ನಾವು ಎಂಡೇಂಜರ್ಡ್ ಅನಿಮಲ್ಸ್ ನಾವು. ಇನ್ನು ನಮ್ಗೆ ಗೊತ್ತಿರುವಂತೆ ಡಾಕ್ಟರ್, ಇನ್ನು ನಮ್ಗೆ ಗೊತ್ತಿರುವಂತೆ ಈ ಹಂಗೇರಿಯಲ್ಲಿ ಯಾವ್ಯಾವ್ದೋ ಹಾವು ಸಿಗುತ್ತಪ್ಪ, ಇವನ್ಯಾಕಿ ಮಂಡಲದ ಹಾವಿನ ಹಿಂದೆ ಬಿದ್ದ ಅಂತ ಕೂಡ ಒಂದಷ್ಟು ಜನ ತಮಾಷೆ ಕೂಡ ಮಾತಾಡೋದು. ಬೇರೆ ಹಾವಿನ ಸಾಯಿಸಿ ತಿನ್ಬೇಕಾಗಿತ್ತು ಅಂತಲ್ಲ. ಇಂಥ ಅಡಿಕ್ಷನ್ ಯಾಕೆ ಬರುತ್ತೆ ಮನುಷ್ಯನಿಗೆ, ಯಾವಿನ ಅಡಿಕ್ಷನ್ಗಳು? ಪ್ರಾಬ್ಲಿ ಯಾರು ಹೇಳಿರ್ಬೇಕು, ಹಾವಿನ ವಿಷ, ಹಾವಿನ ರಕ್ತ ಕುಡಿದ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅಂಡ್ ಮೋರ್ ರೆಸಲ್ ಇದೆಲ್ಲ ನೋಡ್ಲಿಕ್ಕೆ ಸ್ವಲ್ಪ ಸೈಜ್ ದಪ್ಪ ಇರುತ್ತೆ, ಕಟ್ ಮಾಡಿದ್ರೆ ಬ್ಲಡ್ ಜಾಸ್ತಿ ಬರುತ್ತೆ ಕಂಪೇರ್ಡ್ ಅದರ್ ಸ್ನೇಕ್ಸ್. ಪ್ರಾಬ್ಲಿ ದಟ್ಸ್ ಒನ್ ರೀಸನ್ ಹಿ ಇಸ್ ಅಡಿಕ್ಟೆಡ್ ಟು ವೈಪರ್. ಆಲ್ಮೋಸ್ಟ್ ಈಗ ಪ್ರತಿದಿನವೂ ಕೂಡ ಒಬ್ಬ ಮನುಷ್ಯ ಒಂದು ಸಣ್ಣ ಇಷ್ಟು ಗ್ಲಾಸ್ನಷ್ಟು ಒಂದು ಹಾವಿನ ರಕ್ತ ಕುಡಿತಾ ಬಂದ್ರೆ ಅವನ ಪ್ರತಿಕೂಲ ಪರಿಣಾಮಗಳೇನು ಆಗೋದಿಲ್ವ ಅವನ ಒಂದು ಬಾಡಿ ಮೇಲೆ? ಅವನು ಹೇಳ್ಕೊಳ್ತಿರಬಹುದು, ನಂಗೆ ತುಂಬಾ ಶಕ್ತಿ ಬರುತ್ತೆ, ವಿಜೇಂದ್ರ ನಾನು ಫಸ್ಟ್ ರೌಂಡ್ ಅಲ್ಲ ಸೆಕೆಂಡ್ ರೌಂಡ್ ಅಲ್ಲ ಹೊಡೆದು ಕೆಳಗಡೆ ಬೆಳೆಸ್ಬಿಡ್ತೀನಿ ಅಂತ ಹೇಳಿ ಹೇಳಬಹುದಾಗುತ್ತೆ. ಬಟ್ ಥಿಂಗ್ಸ್ ಅವನಿಗೆ ಪ್ರತಿಕೂಲ ಏನು ಆಗೋದಿಲ್ವಾ ಇದು ಅಂತ ನನ್ನ ಪಾಯಿಂಟ್. ಪ್ರಾಬ್ಲಿ ಇಟ್ಸ್ ಲೈಕ್ ಎನಿ ಅದರ್ ಪ್ರೋಟೀನ್. ಈಗ ಕುರಿ ಕೋಳಿ ಮಾಡಬೇಕಾದ್ರೂ ರಕ್ತ ಹೋಗುತ್ತೆ, ಇಟ್ಸ್ ಲೈಕ್ ಎನಿ ಅದರ್ ಪ್ರೋಟೀನ್. ಹಾವು ರಕ್ತನೂ ಹಾಗೇನೆ, ಇಟ್ಸ್ ನಥಿಂಗ್ ಬಟ್ ಎನಿ ಅದರ್ ಪ್ರೋಟೀನ್. ಓಕೆ, ಈಗ ನಮ್ಗೆ ಈ ಪ್ರಭೇದಗಳಂತ ಬಂದಾಗ ಈ ಮಂಡಲದ ಹಾವನ್ನ ಅಕಸ್ಮಾತ್ ಆಗಿ ಈ ಕಟ್ ಮಾಡೋ ಪ್ರಕ್ರಿಯೆಯಲ್ಲೋ ಅಥವಾ ಇನ್ನೇನೋ ಒಂದಾದಾಗ ಒಂದು ನಾಗರ ಹಾವು ಕಚ್ಚಿ ಒಬ್ಬ ಮನುಷ್ಯ ಬದುಕುವುದಕ್ಕೂ ಈ ರೀತಿ ಮಂಡಲದ ಹಾವು ಕಚ್ಚಿದಾಗ ಅವನ ಒಂದು ಬದುಕುಳಿಯುವ ಸಾಧ್ಯತೆಗಳಿಗೂ ವ್ಯತ್ಯಾಸಗಳಂತ ಬರುತ್ತಾ ಅಂತ ಹೇಳಿ? ವ್ಯತ್ಯಾಸ ಅಂತ ಹೇಳಿದ್ರೆ ಯಾವುದೇ ವಿಷಯುಕ್ತ ಹಾವು ಕಡಿದಾಗ ನಮ್ಮ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಹಾವನ್ನು ಮಾರಣಾಂತಿಕನೇ. 65 ಸ್ಪೀಶೀಸ್ ಇಂಡಿಯನ್ ನಲ್ಲಿ ಇರ್ತಕ್ಕಂಥ ವೆನಮಸ್ ಸ್ನೇಕ್ಸ್ ಗಳಲ್ಲಿ 4 ಹಾವುಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು ಮುಖ್ಯವಾಗಿ. ಬಿಗ್ 4 ಅಂತ ಕರೀತಾರೆ ನಮ್ಮಲ್ಲಿ. ಒಂದು ಕೋಬ್ರಾ ಅಂತ ಹೇಳ್ತೀವಿ, ಒಂದು ರಸಲ್ಸ್ ವೈಪರ್ ಅಂತೀವಿ, ಒಂದು ಕ್ರೇಟ್ ಅಂತ ಕರೀತಾರೆ, ಒಂದು ಸಾಸ್ಕೇಲ್ಡ್ ವೈಪರ್ ಅಂತ ಹೇಳ್ತಾರೆ. ಈ 4 ಹಾವುಗಳು ಕಡ್ದಾಗೆಲ್ಲ ಮನುಷ್ಯನಲ್ಲಿ ವಿಷ ಬಿಟ್ಟೇ ಇರುತ್ತೆ, ಕಡ್ದಾಗೆಲ್ಲ ಸತ್ಯ ಸಾಯ್ತಾನೆ ಅಂತ ಇಲ್ಲ. 50% ಆಫ್ ದಿ ಸ್ನೇಕ್ ಬೈಟ್ಸ್ ವಿಲ್ ಬಿ ಎ ಡ್ರೈ ಬೈಟ್ ಅಂತ ಕರಿತೀವಿ ನಾವು. ವಿಷಾನೇ ಬಿಡೋದಿಲ್ಲ ಅವು, ಬಿಡೋದಿಲ್ಲ. ಯಾಕೆಂದ್ರೆ ಟಾಕ್ಸಿನ್ಸ್, ಎನ್ಸೈಮ್ಸ್, ಪ್ರೋಟೀನ್ಸ್ ಅಂತ ಅದ್ರ ವಿಷಯದಲ್ಲಿ ಇರುವಾಗ ಮಂತ್ರ ಹಾಕಿದಾಗ
ಮಂತ್ರ ಹಾಕಿದಾಗ ಉಳಿಯೋದಲ್ಲ, ಅದು ವಿಷಾನೇ ಬಿಟ್ಟಿರೋದು. ಅದ್ರ ಮೇಲೆ ಎಂತ ನಂಬಿಕೆ ಬೆಳೆದಿರುತ್ತೆ ಅಂದ್ರೆ ಅವ್ರು ಮಂತ್ರ ಹಾಕಿದ್ರಪ್ಪ 10 ನಿಮಿಷ ಅಷ್ಟೇ, ಹಾಗಾಗಿ ಆ ಮಂತ್ರವಾಗಿ ಪ್ರಸಿದ್ಧ ನಿಜವಾಗಿ ವಿಷ ಬಿಟ್ಟಿದ್ರು ಕೂಡ ಅಷ್ಟೇ ಲಿವಿಜನ್ಸ್ ಇಂದ ಆ ಒಂದು ಬೈಟನ್ನು ಕೂಡ ನೋಡಿರ್ತಾರೆ. ಹೌದು ಹೌದು ಹೌದು. ಹಂಗಾಗಿ ಈ ಯಾವಾಗ ವಿಷ ಬಿಡುತ್ತೆ ಆವಾಗಲೇ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಮೆಡಿಕಲ್ ಅಟೆನ್ಷನ್ ತಗೊಂಡ್ ಬಂತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಯಾಕಂದ್ರೆ ಒಳ್ಳೆ ಆಂಟಿಡೋಟ್ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಕಂಡಿಡಿದಿದ್ದಾರೆ. ಇನ್ನೊಂದು ನನಗೀಗ ಈ ಹಾವಿನ ರಕ್ತದಲ್ಲಿ ಈಗ ನೋಡಿ, ಹಾವಿನ ಈ ಮಂಡಲದ ಹಾವು ಅಂತ ಬಂದಾಗ ಈಗ ತಲೆನ ಕಟ್ ಮಾಡ್ತಾರೆ, ಕಟ್ ಮಾಡಿದ ಮೇಲೆ ಅದರಿಂದ ಆ ರಕ್ತವನ್ನ ಅವರು ತೆಗಿಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ. ಇನ್ ಕೇಸ್ ಈ ಆ ಮಂಡಲದ ಹಾವಿನಲ್ಲಿ ವಿಷ ಇರೋ ಒಂದು ಪಾರ್ಟ್ಗೂ ಈ ಹಾವಿನ ಬ್ಲಡ್ ಅಂತ ಬಂದ್ರೆ ಅಕಸ್ಮಾತ್ ಆಗಿ ವಿಷ ಏನಾದ್ರೂ ಕಟ್ ಮಾಡೋ ಪ್ರಾಸೆಸ್ ನಲ್ಲಿ ಮಿಕ್ಸ್ ಆಗೋ ಚಾನ್ಸಸ್ ಏನಾದ್ರೂ ಇರಬಹುದು? ಏನು ತೊಂದರೆ ಇಲ್ಲ, ಹಾವಿನ ವಿಷ ಮನುಷ್ಯ ಕುಡಿದ್ರೆ ಕೂಡ ಏನಾಗೋದಿಲ್ಲ. ಯಾಕಂದ್ರೆ 65% ಆಫ್ ದ ಸ್ನೇಕ್ venom is mixed up with enzyme and protein. Okay, it is very rich in proteins. ರಕ್ತ ಕುಡಿದ್ರೆ ಅಕಸ್ಮಾತ್ ಆಗಿ ಅನ್ಲೆಸ್ ಆ ಮನುಷ್ಯನ್ಗೆ ಮೌತ್ ಬಾಯಿನಲ್ಲಿ ಅಲ್ಸರ್ಸ್ ಇಲ್ದಂಗೆ ಹೊಟ್ಟೆನಲ್ಲಿ ಗಾಯ ಹುಣ್ಣು ಏನ್ ಇಲ್ದಿರ ವಿಷಾನ ತಗೊಂಡು ಡೈರೆಕ್ಟ್ ಆಗಿ ಕುಡಿದ್ರೆ ನಾಳೆಗಳಿಗೆ ಸೇರಬಾರ್ದು ಅಷ್ಟೇ. ಇದ್ರ ಬಗ್ಗೆ ನಮ್ ಡಾಕ್ಟರ್ ಚೆನ್ನಾಗಿ ಹೇಳ್ತಾರೆ. ಅದ್ರ ಬಗ್ಗೆ ಬ್ಲಡ್ ಅಲ್ಲಿ ಸೇರಬಾರ್ದು. ಬಾಯಲ್ಲಿ ಏನಾದ್ರೂ ಕಟ್ ಆಗಿತ್ತು, ಇಟ್ ಗೆಟ್ಸ್ ಅಬ್ಸಾರ್ಬ್ಡ್. ಮೈನ್ಲಿ ಇಟ್ ಗೆಟ್ಸ್ ಅಬ್ಸಾರ್ಬ್ ಥ್ರೂ ಬ್ಲಡ್ ವೆಸಲ್ಸ್ ಅಂಡ್ ಲಿಂಫಾಟಿಕ್ಸ್ ಅಂತ ಹೇಳ್ತೀವಿ ನಾವು. ರಕ್ತನಾಳದ ತರ ಲಿಂಫಾಟಿಕ್ಸ್ ಅಂತ ಹೇಳ್ತೀವಿ ನಾವು. ಅದ್ರ ಮುಖಾಂತರ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ನೀವು ಹೊಟ್ಟೆ ಕುಡಿದ್ರೆ ಇಟ್ ಗೆಟ್ಸ್ ಡೆಸ್ಟ್ರಾಯ್ಡ್. ಬೇರೆ ನಾವು ಹಾಗಾದ್ರೆ ಕ್ರಿಮಿನಾಶಕ ಎಲ್ಲ ಸೇವಿಸ್ತಾರಲ್ವಾ, ಈಗ ಆತ್ಮಹತ್ಯೆ ಪ್ರಯತ್ನ ಪಡ್ತಕ್ಕಂಥವ್ರು ಅವ್ರು ಸಾಯೋದು ಯಾಕೆ? ಹಾಗಾದ್ರೆ ಅವರು ವಿಷ ಕುಡಿತಾರೆ, ಏನ್ ಡಿಫರೆನ್ಸ್ ಏನು ಹಾವಿನ ವಿಷಕ್ಕೂ ಆ ರೀತಿ ಒಂದು ಪಾಯ್ಸನ್? ಇಟ್ಸ್ ಎ ಡಿಫರೆಂಟ್ ಪ್ರೋಸೆಸ್. ಓಕೆ, ಓಪಿ ಪಾಯ್ಸನ್ಸ್ ಅಂತ ಹೇಳ್ತೇವೆ. ಅದು ಕುಡಿದಾಗ ನಮ್ಮ ನರ್ವ್ ಎಂಡಿಂಗ್ಸ್ ಇರುತ್ತಲ್ಲ, ಕೋಬ್ರಾ ಬೈಟ್ ಅಂಡ್ ಓಪಿ ಪಾಯ್ಸನ್ಸ್ ದೇ ಆಕ್ಟ್ ಆಲ್ಮೋಸ್ಟ್ ಸೇಮ್. ದೇ ಪ್ಯಾರಲೈಸ್ ಎ ನರ್ವ್ ಫೈಬರ್ಸ್. ಓಕೆ, ಉಸಿರಾಡ್ಲಿಕ್ಕೆ ಆಗಲ್ಲ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಪುಟ್ ದಮ್ ಆನ್ ವೆಂಟಿಲೇಟರ್ ಟಿಲ್ ದ ರಿಕವರ್. ಯು ಹ್ಯಾವ್ ಟು ವೆಂಟಿಲೇಟ್ ದಮ್. ಕೃತಕ ಉಸಿರಾಟ ಕೊಡ್ತಾ ಇರ್ಬೇಕು ಅವ್ರಿಗೆ. ಸೊ ಕೋಬ್ರಾ ಬೈಟ್ಸ್ ಅಂಡ್ ಓಪಿ ಪಾಯ್ಸನ್ ದೇ ಆಕ್ಟ್ ಸಿಮಿಲರ್. ಓಕೆ, ಅಂದ್ರೆ ಇಲ್ಲಿ ನಾನು ನಿಮ್ಗೆ ಕೇಳಬೇಕಾಗಿತ್ತು, ಈಗ ಒಂದು ಬಾಕ್ಸಿಂಗ್ ಹೋಗ್ತೀರಪ್ಪ ನೀವು, ಒಂದು ಕೆಲವು ಬಾಕ್ಸಿಂಗ್ 12 ರೌಂಡ್, 14 ರೌಂಡ್ಸ್ ಕೂಡ 16 ವರೆಗೂ ಕೂಡ ಒಂದು ರೌಂಡ್ಸ್ ಮಾಡ್ತಾರೆ. ತುಂಬಾ ಸ್ಟೆಮಿನಾ ಬೇಕಾಗುತ್ತೆ. ನಟ ಜೋಕ್ ಒಂದು ರೌಂಡ್ ಅಲ್ಲಿ 2 ರೌಂಡ್ ಅಲ್ಲಿ ಮೂಮೆಂಟ್ಸ್ ಇರುತ್ತೆ ಸಾಕಷ್ಟು. ಈ ಹೋಲಿಫೀಲ್ಡ್, ಟೈಸನ್ ಇವರ ಒಂದು ಬಾಕ್ಸಿಂಗ್ ಎಲ್ಲ ನಾವು ನೋಡಿದ್ದೀವಿ. ಮತ್ತು ಇಲ್ಲೊಂದ್ ಕಡೆ ಈ ಬಿಗಿನಿಂಗ್ ರೌಂಡ್ಸ್ ಅಲ್ಲಿ ಒಂದು ಪೇಷನ್ಸ್ ಇರಬೇಕಾಗುತ್ತೆ. ಎನಿ ಬಾಕ್ಸರ್ ಈಗ ನಾವು ಹೋಲಿಫೀಲ್ಡ್ ಅವರ ಒಂದು ಆ ಟೆಕ್ನಿಕ್ ಅಂತ ನಾವು ಅಬ್ಸರ್ವ್ ಮಾಡೋದಾದ್ರೆ, ಕಿವಿ ಕಚ್ಚಿದ್ರು ಟೈಸನ್ ಫ್ರಸ್ಟ್ರೇಟ್ ಆಗ್ಬಿಟ್ಟು ಅವ್ರ ಕಿವಿನೇ ಕತ್ತರಿಸಿ ಹಾಕ್ಬಿಟ್ಟಿದ್ರು. ಸೊ ಎಲ್ಲೊಂದ್ ಕಡೆ ಫಸ್ಟ್ ಬಿಗಿನಿಂಗ್ ರೌಂಡ್ಸ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಟೈಸನ್ ಲೆಫ್ಟ್ ಪಂಚ್ ರೈಟ್ ಪಂಚ್ ಕೊಡ್ತಾನೆ ಇರ್ತಾರೆ, ತುಂಬಾ ದಣಿತಾ ಇರ್ತಾರೆ, ಸುಸ್ತಾಗ್ತಿರ್ತಾರೆ. ಈ ಬೇರೆ ಬಾಕ್ಸರ್ ಟೈಸನ್ ಟಾಲ್ ಇರ್ತಕ್ಕಂಥ ಬಾಕ್ಸರ್ಸ್ ಏನ್ ಮಾಡ್ತಿರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ ಸುಸ್ತಾಗ್ಲಿ ಅಂತ ಹೇಳಿ. ಇಂಥ ಟ್ರಿಕ್ಸ್ ಬರಕಾಗಬಹುದೇ ವಿನಃ ಈ ಇಂಥ ಬಾಕ್ಸಿಂಗ್ ಇದರಲ್ಲಿ ರಕ್ತ ಕುಡಿದು ಬಿಟ್ರೆ ಎನರ್ಜಿ ಜಾಸ್ತಿ ಆಗತ್ತಾ, ಅಥವಾ ಟ್ರಿಕ್ಸ್ಗೂ ಏನಾದ್ರು ಹೆಲ್ಪ್ ಮಾಡಬಹುದಾ ಈ ರೀತಿ ಸ್ನೇಕ್ ಬ್ಲಡ್ ಅಂತ ಹೇಳಿ? ಇದು ಬಂದ್ಬಿಟ್ಟು ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ಇವಾಗ ಏನು ಅಂದ್ರೆ, ಇವಾಗ ಅವ್ರಿಗೆ ಅದೇನ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಇವಾಗ ನಾವು ಕೋಳಿ ಮತ್ತೆ ಅದು ಇದೆಲ್ಲ ಸಾಕೋದ್ ಬಿಟ್ಬಿಟ್ಟು ಇವಾಗ ಹಾವುಗಳು ಸಾಕ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಹಾವುಗಳು ಕತ್ತರಿಸ್ಕೊಂಡು ಇನ್ನೂ ಸ್ಟ್ರಾಂಗ್ ಆಗ್ತಾರಲ್ಲ. ಸೊ ಇವಾಗ ಅವ್ರ ಫುಲ್ ಕಂಟ್ರಿ ಅವರು ಈ ತರ ಎಲ್ಲ ಮಾಡ್ಕೊಂಡಿದ್ರೆ ಇರ್ತಾರಲ್ಲ ಅವ್ರೆ. ಯಾಕೆ ಓನ್ಲಿ ಬಾಕ್ಸಿಂಗ್ ಅಲ್ಲಿ ದೇ ವಾಂಟ್ ಟು ಕಾನ್ಸಂಟ್ರೇಟ್. ಬರೀ ಅಲ್ಲಿ ಓದೋರೆಲ್ಲ ಯುದ್ಧದಿಂದ ಕತ್ತಿಯಿಂದ ಏನೋ ಯುದ್ಧ ಮಾಡ್ತಾ ಇದ್ರೆ ಹೋಗಿ ಎಲ್ಲಾರು ಗುದ್ದಾಡ್ತಾ ಇದ್ರು ಅಲ್ಲಿ. ಅದು ಇಂಪಾರ್ಟೆಂಟ್ ಅಲ್ಲಿ. ಅವ್ರು ಯಾರೋ ಮಾಡಿದ್ರು, ನಮ್ಮಲ್ಲೂ ಹಳೆ ಕಾಲದಲ್ಲಿ ಮಾಡಿದ್ರು. ಇವಾಗೆಲ್ಲ ಏನು ಅಂದ್ರೆ ಎಲ್ಲ ಜನರೇಷನ್ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಡಾಕ್ಟರ್ಸ್ ಇದಾರೆ, ಎಲ್ಲಾರ್ಗೂ ಇದಾರೆ. ಫಸ್ಟ್ ಎಲ್ಲ ಡಿಸ್ಲೋಕೇಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಏನಾಗ್ತಾ ಇತ್ತು ಅಂದ್ರೆ ಅಲ್ಲೇ ಕುತ್ಕೊಂಡು ಅಲ್ಲೇ ಎಲ್ಲ ಮಾಡ್ಬಿಡ್ತಾ ಇದ್ರು. ಹಳೆ ಕಾಲದಲ್ಲಿ ಮಂತ್ರ ಆಗ್ತಾ ಇದ್ರು, ಅದಾಗ್ತಾ ಇದ್ರು, ಎಲ್ಲ ಮಾಡ್ಕೊಂಡು ಹಂಗೆ ಕುಣಿಸ್ತಾ ಇದ್ರು ಅವ್ರು ಹೇಳಿರೋ ಪ್ರಕಾರ. ಇವಾಗೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ದೇ ಕ್ಯಾನ್ ಸಿ ಎವ್ರಿಥಿಂಗ್. MRI ಇಂದ ಹಿಡಿದು ಎಲ್ಲ ನೋಡ್ಬೋದು. ಸೊ ಎಲ್ಲಿ ಏನ್ ಪ್ರಾಬ್ಲಮ್ ಇದೆ, ಯಾವ ರೊಟೇಷನ್ಸ್ ಮತ್ತೆ ಎಲ್ಲ ಎಕ್ಸರ್ಸೈಸಸ್ ಮಾಡ್ತಾರೆ. ಬಿಕಾಸ್ ಇವನ್ ಐ ಗೋಟ್ ಡಿಸ್ಲೊಕೇಟೆಡ್. ಬಟ್ ನಾವು 100% ನಾನು ಫಿಟ್ನೆಸ್ ಟ್ರೈನರ್ ಆದ್ರೂ ನಾನು ಅವ್ರ ಹತ್ರ ಹೋಗ್ಲೇಬೇಕಾಗತ್ತೆ. ಬಿಕಾಸ್ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಮತ್ತಷ್ಟು ಮಾತಾಡ್ಸೋಣ ನಿಮ್ಮನ್ನ. ರಕ್ತ ರಹಸ್ಯ ವಿಶೇಷ ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. Life is a conversation with air. Here, there, it's everywhere. When it's hot, it's a fight. Cools fast to make it right. Look up, it's a life conditioner. The calm in you is pure air. Pure air? That's getting rare. Air makes you wise, makes you rich. Your air, you need to switch. Presenting Panasonic Life Conditioner for purer air, 65% savings and 35% faster cooling. A better life, a better world. It's a life conditioner. Panasonic. तू मैं हूँ, तू जो है वो
अपनेपन के रिश्ते को शुद्धता के साथ निखार रहा है पतंजलि केश कांति शैम्पू और केश कांति तेल। ಹುಡುಗರ ಮೇಲೆ ಕೂದಲು ಸಖತ್ತಾಗಿರ್ಬೇಕು, ಬಟ್ಟೆ ಮೇಲೆಲ್ಲ ಡ್ಯಾಂಡ್ರಫ್ ಉದುರ್ಸ್ಕೊಂಡು ತಲೆ ಮೇಲೆ ಸೈಟ್ ತಗೊಂಡ್ ಇಟ್ಕೊಂಡ್ರೆ ಹುಡುಗಿರು ಕ್ಯಾರೇ ಅನ್ನಲ್ಲ. ನಮ್ಮ ಮನೇಲಿ ಎಲ್ಲರೂ ರಿಷಿಕೇಶ ಯೂಸ್ ಮಾಡೋದು. ರಿಷಿಕೇಶ್ ಬ್ರಿಂಗಾ ಆಯಿಲ್, ನಿಮ್ಮ ಫ್ಯಾಮಿಲಿ ಹೇರ್ ಆಯಿಲ್. ಜೀವನದಲ್ಲಿ ಯಾವುದೇ ಪಾತ್ರ ಬರಲಿ ಉತ್ಸಾಹವನ್ನು ಉಕ್ಕೇರಿಸುತ್ತದೆ. ಟಿಎಸ್ಎಸ್ ಟೈಗರ್ ಸುಪಾರಿ. ನೀವು ಹಣ ಇಟ್ಟಿರೋ ಚಿನ್ನ ಬಿಡ್ಸಕ್ಕೆ ಹಣ ಬೇಕೆ? ನಿಮ್ ಬಳಿ ಇರೋ ಬಂಗಾರನ ಇಂದಿನ ಬೆಲೆಗೆ ಮಾರಾಟ ಮಾಡ್ಬೇಕು. ಅಟಿಕಾ ಕಂಪನಿ ನಿಮ್ ಗೋಲ್ಡ್ ಅನ್ನು ಬಿಡಿಸಿ ಇವತ್ತಿನ ಆನ್ಲೈನ್ ಬೆಲೆ ಕೊಂಡ್ಕೊಂತಾರೆ. ಅಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಆಪತ್ಕಾಲದ ಬಂಧು. पतंजलि आंवला जूस और एलोवेरा जूस के दो घूंट। इनके प्राकृतिक गुण जगाए आपकी सेहत, त्वचा और बालों में नई चमक और दिलाए कब्ज से छुटकारा। पतंजलि स्वरस सबको करेंगे सूट। सेहत के 2 घूंट। ಶ್ರೀಮತಿಯರೇ, ನಿಮಗೊಂದು ಅದ್ಭುತ ಅವಕಾಶ. ಮಿಸಸ್ ಇಂಡಿಯಾ ಕರ್ನಾಟಕ ಬ್ಯೂಟಿ ಕಾಂಟೆಸ್ಟ್ ಆಡಿಷನ್ ನಡೆಯುವ ಸ್ಥಳ ಬೆಂಗಳೂರಿನಲ್ಲಿ 13ನೇ ಮಾರ್ಚ್, ಕಾರ್ಟಿಯರ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಮಾರತಹಳ್ಳಿ. ಟು ರಿಜಿಸ್ಟರ್ ಲಾಗ್ ಆನ್ ಟು www.missindiakarnataka.com. ಇದನ್ನ ನಿಮ್ಮ ಗಿರಾಕಿಗಳಿಗೂ ರೆಕಮೆಂಡ್ ಮಾಡ್ತೀರಾ? ಖಂಡಿತವಾಗ್ಲು. ಅವರಿಗೆ ಕೂದಲಿದ್ರೆ ತಾನೆ ನಮಗೂ ಏನಾದ್ರು. ಇಂದುಲೇಖಾ ಬ್ರಿಂಗಾ ಆಯಿಲ್, ರಿಸಲ್ಟ್ ಕೊಡುವ ಆಯಿಲ್. ಶೀತದ ತೊಂದರೆ, ಮೂಗುತ್ತಿದೆ, ಹೌದು. ತಲೆನೋವು ಇದೆಯೇ? ಹೌದಪ್ಪ, ಹೌದು. ಹಾಗಾದ್ರೆ ಸಾಧಾರಣ ಗುಳಿಗೆ ಯಾಕೆ? ವಿಕ್ಸ್ ಆಕ್ಷನ್ 500 ತಗೋ. ಇದು ನೀಡುತ್ತೆ ಶೀತದ 5 ಲಕ್ಷಣಗಳಿಂದ ಆರಾಮ. ಶೀತ ಗಾನ್, ಲೈಫ್ ಆನ್. इसी अपनेपन के रिश्ते को शुद्धता के साथ निखार रहा है पतंजलि केश कांति शैम्पू और केश कांति तेल। ವುಮೆನ್ಸ್ ಡೇ ಸ್ಪೆಷಲ್ ಗಯ್ಯಾಳಿಗಳ ಕಾದಾಟ. ಸುಮನಾ ಕಿತ್ತೂರ್ ಸ್ಪೆಷಲ್ ವಿಮರ್ಶೆ ಜೊತೆ ಚೆಲ್ಲಾಟ. ಕಿರುಗೂರು ಲೇಡೀಸ್ ಸ್ಪೆಷಲ್ ETV ನ್ಯೂಸ್ನಲ್ಲಿ ರಂಪಾಟ. ನನ್ನ ಆಟೂಯ In between real and reality, ಜಗಳ ಗಂಟೆಯರು ವೀಕ್ಷಿಸಿ ETV ನ್ಯೂಸ್ ಸಂಜೆ 6 ಗಂಟೆಗೆ. ರಕ್ತ ರಹಸ್ಯ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಮಗೆ ಈ ಆಸ್ಟ್ರೇಲಿಯಾದವರ ಒಂದು ವರ್ಬಲ್ ವಾರ್ ಬಗ್ಗೆ ಗೊತ್ತಿತ್ತು. ಇಂಡಿಯಾ ಟೀಮ್ ಕ್ರಿಕೆಟ್ ಟೀಮ್ ಏನಾದರೂ ಆಸ್ಟ್ರೇಲಿಯಾಗೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಒಂದು ತಿಂಗಳ ಮುಂಚೆ ಶುರು ಮಾಡ್ತಿದ್ರು. ನಾವು ಸಚಿನ್ ತೆಂಡೂಲ್ಕರ್ ಬಿಡಲ್ಲ, ರಾಹುಲ್ ದ್ರಾವಿಡ್ ಬಿಡಲ್ಲ, ಲಕ್ಷ್ಮಣ್ ಬಿಡಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಇಂಥ ಒಂದು ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನು ಕೂಡ ಆಸ್ಟ್ರೇಲಿಯಾ ಮಾಡ್ತಾ ಇದ್ರು. ಆದ್ರೆ ಹಂಗೇರಿಯಾದ ಈ ಪ್ರಯತ್ನ ನಮ್ಗೆ ಗೊತ್ತಿರಲಿಲ್ಲ. ಕೇಳ್ತೀನಿ ನಾನು, ಇದು ಇನ್ನೊಂದು ವಿಷಯ ಡಾಕ್ಟರ್, ನಿಮ್ಗೆ ಕೇಳಬೇಕಾಗಿತ್ತು ನಾನು. ಈಗ ಈ ಒಂದು ರೋಷ ಬಂದಾಗ ಒಬ್ಬ ವ್ಯಕ್ತಿ ನಿಜಕ್ಕೂ ಅವನ ಶಕ್ತಿ ಇಮ್ಮಡಿ ಆಗತ್ತಾ? ಪ್ರಾಬ್ಲಿ ರೋಷ ಈಗ ಇರೋ ಬಲ ಬೇರೆ, ಕೋಪನೋ ಇನ್ನೇನೋ ಜಿದ್ದು ಅಥವಾ ಹವನ ರಕ್ತ ಕುಡಿದ್ಬಿಟ್ಟಿದ್ದೀನಿ ನಾನು, ನನ್ನ ಎಂತ ದೊಡ್ಡ ಫೋರ್ಸ್ ಇದೆ ಅನ್ನೋ ಒಂದು ಜಾಗೃತ ಪ್ರಜ್ಞೆ ಇರುತ್ತಲ್ವಾ, ಅದು ಇನ್ನೇನೋ ಕೆಲಸ ಮಾಡಿಸ್ಬಿಡ್ತಾ ಅವನ ಕೈಲಿ ಅಂತ ಹೇಳಬಹುದು ಬಾಕ್ಸರ್ ಕೈಲಿ. ಅದಕ್ಕೆ ನಾವು ಅಡ್ರಿನಲ್ ಪಂಪ್ ಅಂತ ಹೇಳ್ತೀವಿ. ರೋಷ ಬಂದ ತಕ್ಷಣ ಇಟ್ಸ್ ಫೈಟ್ ಆರ್ ಫ್ಲೈಟ್, ಎದ್ರಿ ಓಡಿ ಹೋಗು, ಇಲ್ಲ ಅಂದ್ರೆ ಹೊಡಿ ಅಂತ. ಸೊ ಆ ರೋಷ ಬಂದ ತಕ್ಷಣ ಮೈ ಫುಲ್ ಅಡ್ರಿನಲ್ ಪಂಪ್ ಆಗುತ್ತೆ, ಫೈಟಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನಾನು ಸೋಲಲ್ಲ ಅನ್ನೋ ಮನಸ್ಥಿತಿ ತಂದು ಕೊಡ್ತಾ ನನಗದು. ನಾನು ಯಾವ ಎಂಥದ್ದೇ ಬಲಿಷ್ಠ ಇದ್ರು ಕೂಡ ನಾನು ಯಾವ ಕಾರಣಕ್ಕೂ ಸೋಲಲ್ಲ. ಡೆಫಿನೆಟ್ಲಿ ಅದಕ್ಕೆ ಹಾವಿನ ರಕ್ತ ಕಾರಣ ಆಗತ್ತಾ ಅಂತ ಇದ್ರೂ ಇರಬಹುದು. ಇಟ್ಸ್ ಅ ಫಾಲ್ಸ್ ಬಿಲೀಫ್. ಅದು ಸೈಕಲಾಜಿಕಲ್, ಅದು ಸೈಕಲಾಜಿಕಲ್. ಬಟ್ ಅದಕ್ಕೂ ನಮ್ಮ ದೇಹದ ಶಕ್ತಿಗೂ ಹಾವಿನ ರಕ್ತ ಬಂತು, ಶಕ್ತಿ ಬಂತು, ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಓಕೆ, ಇಟ್ಸ್ ಪ್ಯೂರ್ಲಿ ಸೈಕಲಾಜಿಕಲ್. ಇಟ್ಸ್ ಲೈಕ್ ಆಸ್ಟ್ರೇಲಿಯನ್ ಸ್ಲೆಡ್ಜಿಂಗ್. ಓಕೆ, ಪ್ಯೂರ್ಲಿ ಸೈಕಲಾಜಿಕಲ್. ಓಕೆ, ಅದಕ್ಕೂ ಏನು ಸಂಬಂಧ ಬರಲ್ಲ. ಹೇಗೆ ನಮ್ಗೆ ಈ ಆಹಾರ ಒಂದು ವಿಸ್ಮಯ ರಘು ಅವರೇ? ಅಲ್ಲ, ಈಗ ಅದಕ್ಕೆ ಅಲ್ಲ ಡಾಕ್ಟರ್, ಈ ಮೆಡಿಕಲ್ ಸೈನ್ಸ್ಗೂ ನ್ಯೂಟ್ರಿಷನ್ ಸೈನ್ಸ್ಗೂ ಇವತ್ತು ನಾವು ಫೈಟೋ ಕೆಮಿಕಲ್ಸ್ ಅಂತೀವಿ, 40,000 ಇದಾವೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮಗೆ.
ಅವುಗಳ ಹೇಗೆ ಬಾಡಿಯಲ್ಲಿ ಸೆಕೆಂಡರಿ ಮೆಟಬಲೈಟ್ಸ್ ಅಂತೀವಿ ನಾವು. ನ್ಯೂಟ್ರಿಯೆಂಟ್ ಆಗಿ ತಗೊಂಡಾಗ ಅದು ಬಾಡಿ ಮೆಟಬಲಿಸಮ್ ಆದ್ಮೇಲೆ ಇನ್ನೊಂದು ಕಾಂಪೋನೆಂಟ್ ಮೆಟಬಲೈಟ್ಸ್ ನ ರಿಲೀಸ್ ಮಾಡುತ್ತೆ. ಅದರ ಆಕ್ಷನ್ ಇರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಸಿ ಬಾಡಿ ಈಸಿ ಹೇಳ್ತಾರೆ, ಅವ್ ಹ್ಯೂಮನ್ ಬಾಡಿ ಇಸ್ ಅ ಸೂಪರ್ ಆರ್ಗ್ಯಾನಿಸಮ್ ಅಂತಾರೆ. we know a little bit, but we don't know fully. ಈಗ ನೋಡಿ, ಸೆಲ್ ಟು ಸೆಲ್ ನ್ಯಾನೋ ಟ್ಯೂಬ್ಸ್ ಇದೆ ಕಮ್ಯುನಿಕೇಶನ್ ಅಂತ ಈ ಸರಿ ನೇಚರ್ ಬಂದಿದೆ. ಸೊ ವಿ ನೆವರ್ ನ್ಯೂ, ಮೆಡಿಕಲ್ ಸೈನ್ಸ್ ನೆವರ್ ನ್ಯೂ. ಸೊ ಹಾಗಾಗಿ ಫುಡ್ ಕಾಂಪೋನೆಂಟ್, ನಾನು ನ್ಯೂಟ್ರಿಷನ್ ಸೈನ್ಸ್ ಅಲ್ಲಿ ಬಹಳಷ್ಟು ಅಧ್ಯಯನ ಮಾಡಿ ನಾನು ಹೇಳೋದು, ಎಷ್ಟೋ ಫ್ಯಾಕ್ಟರ್ಸ್ ನಮ್ಗೆ ಗೊತ್ತಿಲ್ಲ. ಅನ್ನೋನ್ ಫ್ಯಾಕ್ಟರ್ ನಮ್ಮ ಸ್ಟಾಮಿನಾ ವೃದ್ಧಿಸುತ್ತಾ ನೋಡಿ. ಕೆಲವು ಫ್ಯಾಕ್ಟರ್ಸ್ ಮೆಟಬಲೈಟ್ಸ್ ಅಂತ ಏನ್ ಹೇಳ್ತೀವಿ, ಎನ್ಸೈಮ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಫೈಟೋಕೆಮಿಕಲ್ಸ್ ಫ್ಯಾಕ್ಟರ್ಸ್ ಇರ್ಬೋದು. ಅವು ನಾವು ನ್ಯೂಟ್ರಿಷನ್ ಎನರ್ಜಿ ಫ್ಯಾಕ್ಟರ್ ನೋಡಬಾರ್ದು. ಎನರ್ಜಿ ಕೊಡಕ್ 3 ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್. ಆ 3 ಅದನ್ನ ಕಟ್ಕೊಂಡು ಏನ್ ಮಾಡ್ತೀರಾ? ಆದ್ರೆ ಎನರ್ಜಿ ಕೊಡದೇ ಇರತಕ್ಕಂತ ಬೇರೆ ಫ್ಯಾಕ್ಟರ್ಸ್ಗಳು ಇದಾವೆ. ನಿಮ್ಗೆ ಜಾಸ್ತಿ ಬೇಡಪ್ಪ, ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ, ಏನದು ಟೀ ಕುಡಿದ್ರೆ ನಿದ್ದೆ ಬರಲ್ಲ, ಅದಕ್ಕೆ ಹೇಳ್ತಾರೆ ನೀವು ಹನಿಮೂನಿಗೆ ಹೋಗುವ ಜಾಸ್ತಿ ಊಟ ಮಾಡ್ಬಿಡು ನಿದ್ದೆ ಬರುತ್ತದೆ ಅಂತ. ಊಟದ ಮೇಲೆ ಎಫೆಕ್ಟ್ ಇದೆ, ಎಫೆಕ್ಟ್ ಇದೆ. ಸೊ ನಿದ್ದೆ ಜಾಸ್ತಿ ಹೊಡೆದ್ಬಿಟ್ಟು ಗೊರಕೆ ಹೊಡೆದ್ಬಿಟ್ಟು ಆಮೇಲೆ ಡೈವರ್ಸ್ ಆಗಿರೋ ಕೇಸ್ಗಳು ಇದಾವೆ. ಸೊ ಹಾಗಾಗಿ ಈ ಫ್ಯಾಕ್ಟರೀಸ್ಗಳು ನೋಡ್ಬೇಕು. ಆದ್ರೆ ಫುಡ್ ಜೊತೆಗೆ ಈಗ ನೋಡಿ, ಆಫ್ರಿಕನ್ಸು ಅಮೆರಿಕದಲ್ಲಿ ಪ್ರೈಸ್ ಗೆಲ್ತಾರೆ, ಆಫ್ರಿಕಾದಲ್ಲಿ ಗೆಲ್ಲಲ್ಲ. ಕಾರಣ ಏನು ಅಂದ್ರೆ, ಅಮೆರಿಕದಲ್ಲಿ ಟ್ರೈನಿಂಗು, ಅಮೆರಿಕದಲ್ಲಿ ಇಕೋಸಿಸ್ಟಮ್, ಅಲ್ಲಿಯ ಟ್ರೈನಿಂಗು, ಅಲ್ಲಿಯ ವ್ಯವಸ್ಥೆ ಅವ್ರನ್ನು ಕಟ್ಟಿಕೊಡ್ತಾರೆ. ತಿಂದ್ಕೊಂಡು ಕೂತ್ರೆ ಮಾತ್ರ ಸಾಲದು. ಈಗ ನಿಮಗೆ ಮಸಾಲೆ ಟ್ರೈಬ್ಸ್ 6 ಹಿಡಿದಾರೆ, ಅವನು ಟ್ರೈಬಲ್ ನಲ್ಲಿ ಒಂದು ಪ್ರಾಣಿ ಹಿಡಿದ ಅಂದ್ರೆ ಗೆಲ್ತಾನೆ. ಅದರಲ್ಲಿ ರಿಂಗ್ ಒಳಗಡೆ ಆಟ ಆಡೋರು ಆಗಲ್ಲ. ಎರಡು ಬೇರೆ 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 ಅದು. ಹಾಗಾಗಿ ನಾವು ಇದು ಶ್ರೇಷ್ಠ ಅಂತ ಹೇಳೋದು ತಪ್ಪು. ನಮ್ಗೊಂದು ಮಾಪನ ಇಟ್ಕೊಂಡಿದೀವಿ. ಇದು ಅದೇ ನಿಮ್ಗೆ ಗೊತ್ತಲ್ಲ, ಒಂದು ಕತೆ ಇದೆಯಲ್ಲ, ಯಾರೋ ಒಬ್ರು ಎಕ್ಸ್ಪರ್ಟ್ ಗಳನ್ನು ಕರೆಸ್ತಾರೆ, ನೋಡಿ ಅವ್ರು ನಾಯಿಗೆ ನೀರಿನ ಮೇಲೆ ನಡೆಯೋದು ಕಲ್ಸಿರ್ತಾರೆ. ನೋಡಿ ನಮ್ ನಾಯಿನ ಅಂತಾರೆ, ಅಯ್ಯೋ ನಿಮ್ ನಾಯಿ ಈಜು ಬರಲ್ಲ ಅಂತಾರೆ. ಅದು ನೀರಿನ ಮೇಲೆ ನಡೀತಾ ಇದೆ, ಅದು ನೋಡೋಕೊಂಡಿಲ್ಲ. ಇವ್ರಿಗೆ ಈಜಬೇಕು, ನೀರು ಈಜು ಅಂತ ನಮ್ಗೊಂದು ಕಾಂಬಿನೇಷನ್ ಇದೆ. ಆ ಕಾಂಬಿನೇಷನ್ ಬಿಟ್ಟು ನೋಡಕ್ ಬರಲ್ಲ ನಮ್ಗೆ. ಹಾಗಾಗಿ ಈ ಆಫ್ರಿಕನ್ಸ್ ಇರ್ಬೋದು ಬೇರೆ. ಈಗ ನೋಡಿ, ನಮ್ಮಲ್ಲಿ ಸನಿಯಾ ಮಿರ್ಜಾ ಅಂತವರು ಹುಟ್ಟೋದು ಕಾರಣ ಏನು? ಒಳ್ಳೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಅಲ್ಲಿ. ನಾವು ನಮ್ಮ ಕಾಲದಲ್ಲಿ ನಾವು ಟೆನ್ನಿಸ್ ಅಲ್ಲಿ ನಮ್ಮವರು ಸ್ಟಾರ್ ಆಗ್ತಾರೆ ಅಂತ ಕನಸಲು ಅಂದ್ಕೊಂಡಿರ್ತೀವಿ. ಕರೆಕ್ಟ್. ಆಸ್ಟ್ರೇಲಿಯಾ ನಮ್ಮ ಕಾಲದಲ್ಲಿ 10 ವರ್ಷದಲ್ಲಿ ಇವತ್ತು ನಮ್ಮವರು ವರ್ಲ್ಡ್ ಲೀಡರ್ಸ್ ಗಳಾಗಿದ್ದಾರೆ ಅಂದ್ರೆ ಏನಿದು? ಓನ್ಲಿ ಫುಡ್ ಇದೆ, ಆಕ್ಸೆಸ್ ಇದೆ, ಸ್ಕಿಲ್ ಟ್ರೈನಿಂಗ್ ಈಗ ನಿಮಗೆ ಮೆಮೊರಿ ಪವರ್ ಓದಿದ್ರೆ ಮೆಮೊರಿ ಪವರ್ ಇಲ್ಲ, ಯಾಕೆ ಮೆಮೊರಿ ಪವರ್ ಬರುತ್ತೆ? ಏನ್ ಚಿಪ್ ಹಾಕೋಬೇಕು, ಮೆಮೊರಿ ಚಿಪ್. ನಾಗಭೂಷಣ್ ಅವರೇ, ಈಗ ಪ್ರತಿಯೊಂದು ಪ್ರಾಣಿ ಕೂಡ ಈ ನೇಚರಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇರೋದು. ನಮಗೆ ನೋಡ್ಲಿಕ್ಕೆ ಒಂದು ಹಾವು ತರ ಕಂಡ್ರು, ಇಲಿ ತರ ಕಂಡ್ರು, ಎಲ್ಲ ಒಂದು ಫುಡ್ ಚೈನ್ ಬೇಸಿಕಲಿ, ಆಹಾರ ಸರಪಳಿ ಅಂತ ನಾವು ಕರಿತೀವಿ. ಸೊ ಹೀಗಿರ್ಬೇಕಾದಾಗ ಎಲ್ಲೋ ಒಂದ್ ಕಡೆ ಮನುಷ್ಯ ತನ್ನ ದುರಾಸೆಗೋ ತನ್ನ ಆರೋಗ್ಯ ಇದನ್ನು ಸುಧಾರಿಸ್ಬಿಡುತ್ತೆ, ತನ್ನ ಕಾಯಿಲೆ ವಾಸಿ ಆಗ್ಬಿಡುತ್ತೆ ಅಂತ ಹೇಳಿ ಯಾವುದೋ ಒಂದು ಪಾರ್ಶ್ವವಾಯು ಆದ್ರೆ ಪಾರಿವಾಳ ತಿನ್ಲಿಕ್ಕೆ ಸಜೆಷನ್ ಮಾಡ್ತಾರೆ, ಮುಂಗೋಸಿ ತಿನ್ನಿ ತಿನ್ಯಾರೋ ಹೇಳ್ತಾರೆ, ಹಾವು ತಿನ್ನಿ ತಿನ್ಯಾರೋ ಸಲಹೆ ಕೊಡ್ತಾರೆ, ಕುರಿ ಮಾಂಸ ಒಳ್ಳೇದು, ಏಡಿ ಮಾಂಸ ಒಳ್ಳೇದು ಅಂತ ಇದೆಲ್ಲ ಮಾತಾಡ್ತಾರಲ್ಲ. ಸಮ್ವೇರ್ ನಮ್ಮ ಈ ಒಂದು ದಾಹಕ್ಕೆ ಇಡೀ ನೇಚರ್ ನ ಆ ಸಮತೋಲನವನ್ನು ಹಾಳು ಮಾಡ್ತಾ ಇದೀವ, ನಾವು ಬಲಿ ಕೊಡ್ತಾ ಇದ್ದೀವಿ. ನಿಜವಾಗಿ ಹಾವು ಅಂತ ಹೇಳಿದ ತಕ್ಷಣ ಯಾರೋ ಇವನು ಹೇಳಿಕೆ ಕೊಟ್ಟ, ಯಾರು ಅಲೆಕ್ಸಾಂಡರ್ ಹೊರ್ವಾತ್ ಅಂತ ಹೇಳಿ, ಇವನು ಕೊಟ್ಟ ಮೇಲೆ ಇನ್ನೊಂದು ಯಾರೋ ಈ ತರದವರು ಅವರು ಶುರು ಮಾಡ್ಬಿಟ್ರೆ, ನಾನು ದಿನ ಮಂಡಲದ ಹಾವನ್ನ ರಕ್ತ ಕುಡಿತೀನಿ ಶುರು ಮಾಡ್ಬಿಟ್ರೆ ನಾನು ಆಗ್ಲೇ ಹೋಗ್ಬೇಕು ಮಂಡಲದ ಹಾವು. ನಾನು ಆಗ್ಲೇ ಹೇಳ್ದಂಗೆ ಮಂಡಲದ ಹಾವು ಅಂತಲ್ಲ, ಈಗ ಹಾವಿನ ರಕ್ತ ಕುಡಿದ ತಕ್ಷಣ ನನಗೆ ಶಕ್ತಿ ಬರುತ್ತೆ, ನನ್ನ ಆಪೋನೆಂಟ್ ನ ವೀಕ್ ಮಾಡ್ಬೋದು ಅಂತ ಅವನು ಸೈಕಲಾಜಿಕಲಿ ಅವನ್ನ ವೀಕ್ ಮಾಡ್ಕೊಂಡಾಗ ಹಾವುಗಿನ್ನ ಶಕ್ತಿಯುಕ್ತವಾದ ಪ್ರಾಣಿ ಬಂದ್ಬಿಟ್ಟು ಮುಂಗುಸಿ. ಇನ್ನೊಬ್ಬ ಬಾಕ್ಸರ್ ಇನ್ನೊಂದು ಟೈಮ್ ಏನ್ ಮಾಡ್ತಾನೆ, ನಾನು ಮುಂಗ್ಸಿನ ಕೊಂದ್ಬಿಟ್ಟು ಅದ್ರ ರಕ್ತ ಕುಡಿತು ಅಂತ ಹೇಳ್ತಾನೆ, ಶುರು ಮಾಡ್ತಾನೆ. ಪ್ರತಿಯೊಂದೊಂದು ಪ್ರಾಣಿಗಳನ್ನು ಒಂದೊಂದಕ್ಕಿಂತ ಕಾರಣ ಇಟ್ಕೊಂಡು ಹತ್ಯೆ ಮಾಡ್ಕೊಂಡು ನಾವು ಸಾಯಿಸ್ಕೊಂತ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ಈಕೋ ಸಿಸ್ಟಮ್ ಬ್ಯಾಲೆನ್ಸಿಂಗ್ ಅಲ್ಲಿ ಪ್ರಮುಖ ಪಾತ್ರ, ಇಲಿಗಳನ್ನ ಬೇಟೆಯಾಡೋದ್ರಲ್ಲಿ ಈ ಹಾವುಗಳು ಪ್ರಮುಖ ಪಾತ್ರ ವಹಿಸಿರ್ತದೆ. ಒಂದು ವರ್ಷಕ್ಕೆ ಒಂದು ಹಾವು, ಒಂದು ಮಂಡಲದ ಹಾವೇ ಇರ್ಬೋದು, ಒಂದು ಕೆರೆ ಹಾವೇ ಇರ್ಬೋದು, ಅಂತ ಹಾವುಗಳು 300 ಇಲಿ ತಿಂತವೆ. ಇವು ನಾವು ರೈತನ ಮಿತ್ರ ಅದು ಅಂತದನ್ನ ನಾವು ಬಲಿ ಮಾಡ್ಕೊಂಡು ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಶೋಕಿಗೋಸ್ಕರ ತಿಂತಕ್ಕಂಥದ್ದು ಅಷ್ಟೇ. ಅದನ್ನ ವಿನಃ ಬೇರೆ ಅದರಿಂದ ಯಾವ್ದು ಡಾಕ್ಟರ್ಗಳು ಹಾಕಿರ್ಬೇಕು. ಅವಾಗ ಯಾವ್ದೋ ಜಾಂಡೀಸ್ಗೆ, ಕಾಮಾಲೆ ರೋಗಕ್ಕೆ ಒಂದು ಕೆರೆ ಹಾವು ಮದ್ದು ಅಂತ ಹೇಳಿದ್ರೆ ಡಾಕ್ಟರ್ಗಳೆಲ್ಲ ಪ್ರಿಸ್ಕ್ರಿಪ್ಷನ್ ಅಲ್ವೇ. ಹಾಗಾಗಿ ನಮ್ಮ ಆಸೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಕಳ್ಳಂಗೊಂದು ಪಿಳ್ಳೆನವ ಅಂತ ಏನ್ ಹೇಳಿದೆ, ನಾವು ಸುಮ್ಮನೆ ಏನೋ ಒಂದು ಕಾರಣ ಹೇಳ್ಕೊಂಡು ಯಾವ್ದೋ ಒಂದು ಪ್ರಾಣಿನ ಕೀಟನ ಕಿಟ್ಕೊಂಡು ತಿನ್ನೋದು ನಾವು ಅಷ್ಟೇ. ಅಂದ್ರೆ ವಿಜೇಂದ್ರ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಏನಿಲ್ಲ, ಅವಶ್ಯಕತೆ ಇಲ್ಲ. ವಿಜೇಂದ್ರ ಅವ್ರ ಜೊತೆಗೆ ಹೇಳ್ತಾರೆ, ಏನ್ ಮಾಡ್ಲಿ, ಬರೀ ಒಂದಿಟ್ಟು ಹಾಲು ಕುಡ್ಕೊಂಡು ಹೋಗ್ತೀನಿ ಸಾಕು, ನಂದಿನಿ ಹಾಲು ಕುಡ್ಕೊಂಡು ಹೋದ್ರೆ ಸಾಕು, ನೀರೇ ಕುಡಿತಾರೆ. ಓಕೆ, ಏನ್ ಹೇಳ್ತೀರಿ ಫೈನಲಿ?
ಇದೇ ವಿಚಾರದಲ್ಲಿ ನಾನು ನಮ್ಮ ಜನಕ್ಕೆ ಒಂದು ಮೆಸೇಜ್ ಕೊಡೋದಾದ್ರೆ ನಿಮ್ಮ ಮೂಲಕವಾಗಿ Probably if you give me Vijendra's number, Okay. I'll talk. Cool. Cool ಅಂತ ಹೇಳಿ. I'll talk to him and tell him. Be cool. Okay. There is nothing like ಹಾವಿನ ರಕ್ತ ಕುಡಿದ ತಕ್ಷಣ ಬಲಿಷ್ಠ ಆಗ್ತಾನೆ, ನೀನ್ ಸೋಲಿಸ್ತಾನೆ ಅಂತ. ಓಕೆ. ನಮ್ ಧೋನಿ 6 ಹೊಡಿತಿದ್ರು ಬಿಗಿನಿಂಗ್ ಬಂದಾಗ. ಹೇಳಿದ್ರು ನಾನು 6 ಲೀಟರ್ ಹಾಲು ಕುಡಿತೀನಿ, 7 ಲೀಟರ್ ಹಾಲು ಕುಡಿತೀನಿ ಅಂತ ಹೇಳಿದ್ರು. ಅದರ ಶಕ್ತಿ ಗುಟ್ಟು ಅಂತ ಕೂಡ ಅವ್ರು ಹೇಳ್ಕೊಂಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಅಲ್ಟಿಮೇಟ್ಲಿ ನೀವು 50 ಲೀಟರ್ ಹಾಲು ಕುಡಿದ್ಬಿಟ್ಟು ಹೋಗಿ ಒಂದು ಬಾಲ್ ಸಾಕು ನಿಮ್ಗೆ ಔಟ್ ಮಾಡ್ಲಿಕ್ಕೆ. ಒಂದೇ ಒಂದು ಬಾಲ್ 100%. ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್ ನಿಮ್ಗೆ ಮಿಸ್ ಆಯ್ತು ಅಂತ ಹೇಳಿದ್ರೆ ನೀವು ಬೋಲ್ಡ್ ಆಗಿರ್ತೀರಿ, ಆಚೆ ಬರಲೇಬೇಕು ನೀವು. ಸೊ ಇಲ್ಲೊಂದ್ ಕಡೆ ಈ ಬಾಕ್ಸರ್ಗಳಿಗೆ ಅಂತ ಬಂದ್ರೆ ಒಳ್ಳೆ ಫುಡ್ ತಿನ್ಲಿ, ಆರೋಗ್ಯಯುತವಾದ ಒಂದು ಆಹಾರ ತಿನ್ಲಿ, ಅವೈಲಬಿಲಿಟಿ ಕೂಡ ಮುಖ್ಯವಾಗುತ್ತೆ ಅಂತ ಹೇಳಿ. ಬಟ್ 100% ಇವಾಗ ಹೆಂಗೆ ಅಂದ್ರೆ ಇವಾಗ ನಮ್ಮಲ್ಲಿ ಏನ್ ಸಿಗುತ್ತೆ ಅದ್ ನಾವು ತಿನ್ಬೇಕು. ಇವಾಗ ವೆಜಿಟೇರಿಯನ್ ಅಲ್ಲಿ ನೀವು ತಗೊಂಡ್ರೆ ಇವಾಗ ಜವಗಲ್ ಶ್ರೀನಾಥ್ ಎಲ್ಲ ನಾನ್ ವೆಜ್ ತಿಂತಾ ಇದಾರೆ ಅನ್ಬಿಟ್ಟು ಜವಗಲ್ ಶ್ರೀನಾಥ್ ಅಷ್ಟು ಫೇಮಸ್ ಯಾಕೆ? ಈಸ್ ಅ ಪ್ಯೂರ್ ವೆಜಿಟೇರಿಯನ್, ರೈಟ್? He had a confidence that he can do it anything. Okay. ಬಟ್ ಸೇಮ್ ಅದೇ ತರ ಇದೆ ಅಷ್ಟೇ. ಬಟ್ ಐ ಆಮ್ ರಿಯಲಿ ಗುಡ್ ಫಾರ್ ನಿಜವಾಗ್ಲೂ ವಿಜೇಂದರ್ ಅವ್ರಿಗೆ ಹೇಳ್ಬೇಕು ಅಂದ್ರೆ ಐ ಆಮ್ ರಿಯಲಿ ಹ್ಯಾಟ್ಸ್ ಆಫ್ ಫಾರ್ ಹಿಮ್. Okay. ಬಿಕಾಸ್ ಈಸ್ ನಾಟ್ ಟೇಕಿಂಗ್ ಟು ಮಚ್ ಆಫ್ ಟೆನ್ಷನ್. ಬೇಡ ನನ್ಗೆ ಹಣೆ ಬೇಡ ಅಂತ. ಯಾಕಂದ್ರೆ ಎದುರ್ಸೋ 1000 ಜನ ಇರ್ತಾರೆ, ಅವ್ರು ಎದುರ್ಸೋರ್ಗು ನಾವು ಎದುರ್ತಾನೆ ಇರ್ತೀರಿ. ಸೊ ಅಲ್ಲಿ ಬಿಟ್ರೆ ಆಗಲ್ಲ, ಅದನ್ನ ಒಂದ್ ಸ್ಟೆಪ್ ಮುಂದೆ ಹಾಕೊಂಡು ಹೋಗ್ತಾ ಇರೋದು. ರಘು ಅವರೇ ಕೂಡ ಧನ್ಯವಾದ ಸ್ಟುಡಿಯೋ ಒಂದು ಚರ್ಚೆಯಲ್ಲಿ ತಗೊಂಡು ಮಾತನಾಡೋದಕ್ಕಾಗಿ. ಗಿರೀಶ್ ಕೂಡ ಧನ್ಯವಾದ. ನಾಗರಾಜ್ ಸರ್ ಧನ್ಯವಾದ. ನೀವು ಕೂಡ ನಾಗಭೂಷಣ್ ಅವರೇ ಕೂಡ ಧನ್ಯವಾದ. ಒಟ್ಟಲ್ಲಿ ವೀಕ್ಷಕರೇ ನೋಡಿ, ನಮ್ಮ ಆಹಾರ ಪದ್ಧತಿ ಅಂತ ಬಂದಾಗ ನಮ್ಮ ಕರ್ನಾಟಕದ ಒಂದಷ್ಟು ಭಾಗದಲ್ಲಿ ಯಥೇಚ್ಛವಾಗಿ ರಾಗಿ ಬೆಳೀತಾರೆ, ಆ ಭಾಗದ ಜನರು ಕೂಡ ಮುದ್ದೆ ತಿಂತಾರೆ. ನಾರ್ತ್ ಕರ್ನಾಟಕ ಅಂತ ಬಂದ್ರೆ ಜೋಳ ಜಾಸ್ತಿ ಬೆಳೀತಾರೆ, ಆ ಭಾಗದ ಜನರು ಜೋಳದ ರೊಟ್ಟಿ ತಿಂತಾರೆ. ಆಂಧ್ರ ಅಂತ ಬಂದಾಗ ಭತ್ತ ಬೆಳೀತಾರೆ, ಅನ್ನ ಊಟ ಮಾಡ್ತಾರೆ. ಪಂಜಾಬ್ ಗೋಧಿ ಬೆಳೀತಾರೆ. ಇದೇ ರೀತಿ ಮನುಷ್ಯನ ಒಂದು ಜೀವನ ಅವನ ಸುತ್ತಮುತ್ತಲ ಪರಿಸರದ ಮೇಲೆ ಅವಲಂಬನೆ ಆಗಿರುತ್ತೆ. ಸುತ್ತಮುತ್ತ ನಮ್ಗೆ ಏನ್ ಸಿಗುತ್ತೋ ಅದನ್ನು ತಿಂತೀವಿ ನಾವು. ಇಂಥ ಆಹಾರಗಳು ಸಿಗದೇ ಇರೋ ಕಡೆಗಳಲ್ಲಿ ಕೆಲವು ಕಡೆ ಇಲಿ ತಿನ್ನಬಹುದು, ಕೆಲವು ಕಡೆ ಹೆಗಣ ತಿನ್ನಬಹುದು, ಹಾವು ತಿನ್ನಬಹುದು, ಅಥವಾ ಬದುಕಿಗೋಸ್ಕರವಾಗಿ ಮೀನು ತಿನ್ನಬಹುದು. ಇದೇ ರೀತಿಯಲ್ಲಿ ಈ ಅಲೆಕ್ಸಾಂಡರ್ ಹೊರವಾತನ್ನು ಕೂಡ ಅವನ ಹಿರಿಯರು ಯಾರೋ ಯಾವತ್ತೋ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಹಸಿವಿನ ಕಾರಣದಿಂದಾಗಿ ಹಾವು ತಿಂದಿರಬಹುದೇನೋ, ರಕ್ತ ಕುಡಿದಿರಬಹುದೇನೋ. ಅದೇ ಕಾರಣಕ್ಕೆ ಅವ್ರು ಯಾರೋ ಆನಂತರದಲ್ಲಿ ಯುದ್ಧಕ್ಕೆ ಹೋದ್ರು, ಅಲ್ಲಿ ಗೆದ್ದು ಬಿಟ್ರು. ಈಗ ನಾನು ವಿಜೇಂದ್ರ ಒಂದು ಯುದ್ಧ ಮಾಡ್ತಾ ಇದ್ದೀನಿ, ನಾನು ಗೆದ್ದು ಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ಸಮ್ವೇರ್ ಇದೊಂದು ಸೈಕಲಾಜಿಕಲ್ ಫೀಲಿಂಗ್ ಆಗಿರುತ್ತೆ. ಹಾಗಾಗಿ ನಮ್ಮ ವಿಜೇಂದರ್ ಫೈಟ್ ಮಾಡ್ತಾರೆ ಮಾರ್ಚ್ 12ನೇ ತಾರೀಕಿನಂದು. ಆ ಒಂದು ಫೈಟ್ಗೆ ಜಯ ಸಿಗ್ಲಿ. ವಿಜೇಂದರ್ ಕೂಡ ಮಾನಸಿಕವಾಗಿ ಸಾಕಷ್ಟು ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ. ಈ ಒಂದು ಫೈಟ್ ನಲ್ಲಿ ಒಳ್ಳೇದಾಗ್ಲಿ, ಇಂಥ ನಂಬಿಕೆಗಳು ದೂರ ಆಗ್ಲಿ, ಈ ಒಂದು ಸೈಕಲಾಜಿಕಲ್ ಗೇಮ್ ನಿಂದ ಸಾಕಷ್ಟು ದೂರ ಆಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Life is a conversation with air. Here, there, it's everywhere. Presenting Panasonic Life Conditioner for Pura Air, 65% savings and 35% faster cooling.